ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಕ್ರೀಡಾ ಲಹರಿ. ಕೊಡಗಿನ ಕ್ರೀಡಾ ಸಾಧಕರೊಂದಿಗೆ ಮಾತುಕತೆ ಕೇಳಿ. ಕಾರ್ಯಕ್ರಮ ಕ್ರೀಡಾ ಲಹರಿ. ಎಲ್ಲ ಕೇಳುಗರಿಗೆ ಇಂದಿನ ಕ್ರೀಡಾ ಲಹರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಒಬ್ಬ ಅಂತಾರಾಷ್ಟ್ರೀಯ ಮ್ಯಾರಥಾನ್ ಓಟಗಾರರಿದ್ದಾರೆ. ಇವರು ಮಾಸ್ಟರ್ಸ್ ವಿಭಾಗದಲ್ಲಿ ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಾಧನೆಯನ್ನ ಮಾಡಿದ್ದು, ಇವರ ಸಾಧನೆಯ ಬಗ್ಗೆ ಇನ್ನಷ್ಟು ಕೇಳಿ ತಿಳ್ಕೊಳ್ಳೋಣ. ಇವರೇ ಕೊಡಗು ಜಿಲ್ಲೆ ಪೆರಾಜ ಗ್ರಾಮದ ಬಂಗಾರಕೋಡಿಯ ಹರೀಶ್ ವಿದ್ಯಾ ಅವರೇ, ನಮಸ್ತೆ. ನಮಸ್ತೆ ಸರ್. ಹಾಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಮೊದಲಿಗೆ ನಿಮ್ಮ ಪರಿಚಯವನ್ನ ಮಾಡಿಕೊಳ್ಳಿ. ನಿಮ್ಮ ಹೆಸರು, ನಿಮ್ಮ ಊರು? ಸುಳ್ಯ ತಾಲೂಕು ಆಲಿಟಿ ಗ್ರಾಮದ ರಂಗತ್ಮಲೆ ಕೂಸಪ್ಪಗೌಡ ಹಾಗೂ ಸಣ್ಣಮ್ಮ ದಂಪತಿಗಳ ಪುತ್ರಿ. ನನ್ನ ಮದುವೆ ಅದು ಬಂಗಾರಕೋಡಿ ವೆಂಕಪ್ಪಗೌಡರ ಮಗ ಹರೀಶ ಎಂಬುವಕ್ಕೆ. ನನಗೆ 3 ಮಕ್ಕಳು, 2 ಹೆಣ್ಣು 1 ಗಂಡು ಮಕ್ಕಳು. ಓಟದಲ್ಲಿ ಆಸಕ್ತಿಯನ್ನ ಗಳಿಸ್ಕೊಂಡಿದ್ರಿ, ಹಾಗೆ ಮ್ಯಾರಥಾನ್ಗೂ ಕೂಡ ಬಂದ್ರಿ. ಈಗ ಮಾಸ್ಟರ್ಸ್ ಹೀಗೆ ಬರೋದಕ್ಕೆ ಕಾರಣ ಏನು? ಅಂದ್ರೆ ಈಗ 3 ಮಕ್ಕಳು ಇದ್ರೂ ಕೂಡ ಈ ಓಟದ ಆಸಕ್ತಿ ಹೇಗ್ ಬೆಳೀತು? ನನಗೆ ಗಂಡನ ಸಪೋರ್ಟ್ ಚೆನ್ನಾಗಿತ್ತು. ಹಾಗಾಗಿ ಸ್ತ್ರೀಶಕ್ತಿ ಸಂಘದಲ್ಲಿ ತೊಡಿಕಾಂಡದಲ್ಲಿ ಮೆತ್ತಡ್ಕ ಹೇಮಾವತಿ ಅವರು ನನಗೆ ಸ್ತ್ರೀಶಕ್ತಿ ಸಂಘದಲ್ಲಿ ಶಿಕ್ಷಕರಾಗಿದ್ರು. ಅವರು ಹೇಳಿದ್ರು, ನೀನು ಹೀಗೆ ಓಟ ಉಂಟು, ನೀನು ಓಡ್ತೀಯ ಅಂತ ಕೇಳಿದ್ರು. 2013-14 ಆಯ್ತು, ನಾನು ಹೋಗ್ತೇನೆ ಅಂತ ಹೇಳಿದೆ. ಅಲ್ಲಿಂದ ನಾನು ಮೇಲ್ಮಟ್ಟಕ್ಕೆ ನಾನು ಬಂದಿದ್ದು. ಮೊದಲಿಗೆ ಎಲ್ಲಿ ಓಟವನ್ನು ಆರಂಭಿಸಿದ್ರಿ? ಮೊದಲು ನಾನು ಸುಳ್ಯದಲ್ಲಿ ಓಟವನ್ನು ಆರಂಭಿಸಿದೆ. ಸುಳ್ಯದ ಶ್ರೀಶಕ್ತಿ ಭವನದಲ್ಲಿ ಓಟ ಇತ್ತು ನಮಗೆ. ಅಲ್ಲಿ ನಾನು ಫಸ್ಟ್ ಪ್ಲೇಸ್ ಆಯ್ತು. ಅಲ್ಲಿಂದ ಹಂತ ಹಂತವಾಗಿ ಗ್ರಾಮದಲ್ಲಿ ಆಯ್ತು, ಜಿಲ್ಲೆಯಲ್ಲಿ ಆಯ್ತು, ರಾಜ್ಯದಲ್ಲಿ ಆಯ್ತು, ರಾಷ್ಟ್ರದಲ್ಲಿ ಆಯ್ತು, ಅಂತಾರಾಷ್ಟ್ರದಲ್ಲಿ ಹೋಗಿ ನಾನು ಗೋಲ್ಡ್ ಮೆಡಲ್ ಮಾಡಿಕೊಂಡು ಬಂದೆ. ಹೇಳಿದಾಗೆ ಆ ಒಂದು ವಯಸ್ಸಿನಲ್ಲಿ ಇದ್ದಾಗ ನಮಗೊಂದು ಸ್ಟಾಮಿನಾ ಇರುತ್ತೆ, ಓಡೋದಕ್ಕೆ ಒಂದು ಆಸಕ್ತಿ ಎಲ್ಲ ಇರುತ್ತೆ. ಈ ತರ ಮದುವೆ ಆದ ಮೇಲೆ, ಅದ್ರ ಮಕ್ಕಳಾದ ಮೇಲೆ ಮಕ್ಕಳ ಜವಾಬ್ದಾರಿ ಇರುತ್ತೆ, ಮನೆ ಜವಾಬ್ದಾರಿ ಇರುತ್ತೆ. ಇದೆಲ್ಲವನ್ನ ನಿಭಾಯಿಸಿಕೊಂಡು ಈ ಓಟದ ಕಡೆ ಗಮನ ಕೊಡ್ಲಿಕ್ಕೆ ಹೇಗೆ ಸಾಧ್ಯ ಆಯ್ತು? ಮದುವೆಗೆ ಮೊದಲು ನಾನು ಒಂದು ಹೈಸ್ಕೂಲ್ ಮಟ್ಟ ನಾನು ಹೋಗ್ತಾ ಇದ್ದೆ. ಆಮೇಲೆ ನಾನು ಮದುವೆ ಆದ ಮೇಲೆ ನನಗೆ ಗಂಡಂದು ಸಪೋರ್ಟ್ ಇತ್ತು. ಹಾಗಾಗಿ ನನಗೆ ಆಸಕ್ತಿ ಬಂತು ಅದರಲ್ಲಿ ಓಡ್ಬೇಕು ಅಂತ ಒಂದು ಆಸಕ್ತಿ ಇದೆ. ಆದ್ರೆ ಕಲಿತ ವಿದ್ಯೆ ಎಲ್ಲಿಗೂ ಹೋಗುದಿಲ್ಲಲ್ಲ, ಹಾಗಾಗಿ ನಾನು ಅದನ್ನ ಮುಂದುವರಿಸಿಕೊಂಡು ಬಂದೆ. ಮತ್ತೆ ನನಗೆ ಇಂಟರ್ನ್ಯಾಷನಲ್ ಹೋಗ್ಲಿಕ್ಕೆ ನನಗೆ ಊರವರದು, ಪಂಚಾಯತ್ ಇಲಾಖೆ, ಸರ್ಕಾರದ್ದು, ಮತ್ತೆ ನಮ್ಮ ಗ್ರಾಮದವ್ರದ್ದು, ನಮ್ಮ ಊರಿನವ್ರದ್ದು, ನಮ್ಮ ನೆರೆಕರದ್ದು ಎಲ್ಲರದು, ನನಗೆ ಎಲ್ಲರ ಸಹಕಾರದಿಂದ ನಾನು ಹೋಗಿದ್ದು ಇಂಟರ್ನ್ಯಾಷನಲ್ಗೆ. ಆದ್ರೆ ನಮ್ಮದೇ ಖರ್ಚು ಮಾಡಿಕೊಂಡು ನಾವು ಹೋಗ್ಬೇಕಿತ್ತು. ಹಾಗಾಗಿ ನನಗೆ ಊರಿನವರೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ರು. ಕುಂದಲ್ಪಾಡಿ ನಾಗೇಶಗೌಡರು, ಸುಭಾಷ್ ಬಂಗಾರಕೋಡಿಯವರು, ಉದಯ ಕುಂಬಳಚೇರಿ ಎಲ್ಲ ನಮ್ಮ, ಮತ್ತೆ ಆನಂದ್ ಅಣ್ಣ ಅಂತ ಹೇಳುವವರು, ಮತ್ತೆ ಸುರೇಶ್ ಪೆರ್ಮುಂಡ ಎಲ್ಲರೂ ನನಗೆ ಊರಿನವರು, ಇಲ್ಲಿ ಸಂತೋಷ್ ಕುತ್ತಮಟ್ಟೆ, ತೊಡಿಕಾಂದ್ ಎಲ್ಲ ಭಾಗದವರು ನನಗೆ ಎಲ್ಲ ಸಪೋರ್ಟ್ ಇಂದ ನಾನು ಹೋಗಿ ಬಂದಿದ್ದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ. ಈಗ ನೀವು ಹೇಳಿದ್ರೆ ಆರಂಭ ದಿನಗಳಲ್ಲಿ ಒಂದು ಆಸಕ್ತಿ ಇತ್ತು, ಹಾಗೆ ಇದಕ್ಕೆ ಬಂದ್ರಿ ಅಂತ ಹೇಳಿ. ಆ ಬಂದ ದಿನಗಳಲ್ಲಿ ಹೇಗಿತ್ತು? ಅಂದ್ರೆ ನೀವು ಹೇಳಿದ್ರೆ ಕಾಲೇಜಲ್ಲಿ ಇದ್ದಾಗ ಆ ಟೈಮಲ್ಲಿ ಓಡ್ತಾ ಇದ್ರಿ, ಹೌದು. ಈ ಒಂದು ಹಂತಕ್ಕೆ ಬಂದಾಗ ಹೇಗನ್ಸಿತ್ತು? ಅಂದ್ರೆ ಒಂದು ಸ್ಟಾಮಿನಾ ಇತ್ತ, ಅದಕ್ಕೋಸ್ಕರ ಹೆಚ್ಚು ವರ್ಕೌಟ್ ಮಾಡ್ತಿದ್ರ ಹೇಗೆ? ಸ್ಟಾಮಿನ್ ಇತ್ತು ನನಗೆ, ಕೈಗೆ ವರ್ಕೌಟ್ ಆಗ್ತಾ ಇತ್ತು ನನಗೆ ಮತ್ತೆ ಪ್ರಾಕ್ಟೀಸ್ಗೆ ಏನು ಗ್ರೌಂಡ್ಗಳು ಏನು ಇಲ್ಲ. ನಾವೊಂದು ಇಂಟೀರಿಯಲ್ ಪ್ಲೇಸ್ ಕಾಡು ಗುಡ್ಡೆಯಲ್ಲಿ ಇರುದು ಸರ್ ನಮಗೆ. ಅಂದ್ರೆ ಈಗ ಕರೆಂಟ್ ಹೇಗಾದ್ರೊಂದು ಆಯ್ತು ಮಾಡಿಕೊಟ್ರು. ಈಗ ರೋಡಿನ ವ್ಯವಸ್ಥೆ ಇಲ್ಲ ನಮಗೊಂದು ರೌಂಡ್ ಆಗಿ ಬರ್ಬೇಕಾಗ್ತದೆ. ಪ್ರಾಕ್ಟೀಸ್ಗೆ ಯೋಗ್ಯ ಸ್ಥಳವಿಲ್ಲ. ಉತ್ತಮವಾದ ಯೋಗ್ಯವಾದಂತ ಒಂದು ಪ್ರಾಕ್ಟೀಸ್, ಒಂದು ರೋಡಿನ ವ್ಯವಸ್ಥೆ ಇದ್ರೆ ನಾವು ಇನ್ನೂ ಉನ್ನತ ಮಟ್ಟ ನನಗೆ ಇರುವಂತ ಇದು ಇದೆ ಸರ್. ಯಾವುದೇ ಪ್ರಾಕ್ಟೀಸ್, ಯಾವುದೇ ಕ್ರೀಡಾಂಗಣ ಯಾವ್ದು ನಮಗೆ ಹತ್ತಿರದಲ್ಲಿ ಇಲ್ಲ, ರೋಡಿನ ವ್ಯವಸ್ಥೆ ಇಲ್ಲ ಸರ್ ನಮಗೆ. ಹಾಗಾಗಿ ಅದೇನಾದ್ರೂ ನಿಮಗೆ ಹೆಲ್ಪ್ ಆಯ್ತಾ? ಅಂದ್ರೆ ಈ ತರಕ್ಕೆ ಹೆಚ್ಚು ನಡೀತಾ ನಿಮಗೆ ಅದೊಂದು ಎಕ್ಸರ್ಸೈಸ್ ತರ ಆಗ್ತಾ ಇತ್ತಾ ಹೇಗೆ? ಅದುವೇ ಒಂದು ನಮಗೆ ಎಕ್ಸರ್ಸೈಸ್ ಸರ್. ನಮಗೆ ಒಂದು ಏನಾದ್ರೂ ಒಂದು ಥಿಂಗ್ಸ್ ಬೇಕು, ನಮಗೆ 3 ಕಿಲೋಮೀಟರ್ ನಡಿಬೇಕು. ತೊಡಿಕಾನಕ್ಕಾಗ್ಲಿ, ಕುಂಬಳಚೇರಿಗಾಗ್ಲಿ 4-5 ಕಿಲೋಮೀಟರ್ ನಡೆದು ಹೋಗ್ಬೇಕು. ನಮಗೆ ಅದೇ ಒಂದು ಎಕ್ಸರ್ಸೈಸ್ ಸರ್ ನಮಗೆ. ಹಾಗಾಗಿ ಅಥ್ಲೆಟಿಕ್ ಆಗಿಬಿಟ್ಟು ಈಗ ನಾನು ಡೈಲಿ ಮ್ಯಾರಥಾನ್, ಒಂದು 73 ಮ್ಯಾರಥಾನ್ ಆಯ್ತು ಸರ್ ನನಗೆ ಈಗ ಓಡುದು. ನಾನು ಅದರಲ್ಲಿ ಮಾಡಿದ್ದು ಫುಲ್ ಮ್ಯಾರಥಾನ್ 42 ಕಿಲೋಮೀಟರ್, ಮತ್ತೆ 10, 21 ಎಲ್ಲಾ ಕಡೆ ನಾವು ಹೋಗ್ತಾ ಇದ್ದೇವೆ. ಎಲ್ಲ ಸಂಡೇ ಎನಿ ಸಂಡೇ ನಾವು ಎಲ್ಲಾ ಕಡೆ ಹೋಗ್ತಾ ಇದ್ದೇವೆ ಸರ್ ಮ್ಯಾರಥಾನ್ಗೆ. ಕೇರಳದಲ್ಲಿ ಹೊರ ರಾಜ್ಯಕ್ಕೂ ಒಳ ರಾಜ್ಯಕ್ಕೆ ಎಲ್ಲಾ ಕಡೆ ನಾವು ಹೋಗ್ತಾ ಇದ್ದೇವೆ ಸರ್ ಮ್ಯಾರಥಾನ್ಗೆ. ಕರ್ನಾಟಕದ ಒಳಗಂತೂ ಎಲ್ಲಾ ಕಡೆ ನಾನು ಹೋಗಿ ಬಂದೆ. ಕರ್ನಾಟಕದ ಹೊರಗಡೆ ಸರ್ ನಾವು ಎಲ್ಲಾ ಕಡೆ ವಾರ ಹೋಗ್ತಾ ಇರ್ತೇವೆ ಸರ್ ನಮ್ಮ ಟೀಮ್ ಅಲ್ಲಿ. ನೀವು ಮ್ಯಾರಥಾನ್ಗೆ ಹೋಗ್ಬೇಕಾದ್ರೆ ನಿಮಗೆ ಮಾಹಿತಿಗಳು ಹೇಗೆ ಸಿಗ್ತಾವೆ ಇಂತ ಕಡೆ ಮ್ಯಾರಥಾನ್ ಇದೆ ಅಂತ ಹೇಳಿ? ಅದು ನಮಗೆ ನಮ್ಮ ಸರ್ ಇದ್ದಾರೆ ಒಬ್ರು ಮಂಗಳೂರಿನವರು, ಅವರು ನಮಗೆ ನಮ್ಮ ಗ್ರೂಪ್ ಅಲ್ಲೆಲ್ಲ ನಮಗೆ ಹೇಳ್ಕೊಡ್ತಾರೆ ಸರ್. ಈಗ ನಾವು ನೋಡಿದಾಗ ಬೇರೆ ಕಡೆ ಮಾಸ್ಟರ್ಸ್ ಅಥ್ಲೆಟಿಕ್ ಅಸೋಸಿಯೇಷನ್ ಅಂತ ಇದೆ, ಮಾಸ್ಟರ್ ಕ್ರೀಡೆಗೋಸ್ಕರ. ಆತರ ಯಾವ್ದಾರ ಅಸೋಸಿಯೇಷನ್ ಇದ್ದೀರಾ ಹೇಗೆ? ಇದ್ದೇವೆ ಸರ್. ಆದ್ರೆ ನಾನು ಕೊಡಗಿನ ಗ್ರೂಪ್ ಅಲ್ಲಿ ಇಲ್ಲ, ಬಟ್ ನಾನು ಮಂಗಳೂರು ಗ್ರೂಪ್ ಅಲ್ಲಿ ಇದ್ದೇನೆ ಸರ್. ಮಂಗಳೂರು ಗ್ರೂಪ್ ನಮಗೆಲ್ಲ ಮಾಹಿತಿಗಳು ಬರ್ತಾ ಇರ್ತವೆ. ಆದ್ರೆ ನಾನು ಕೊಡಗಿನ ಒಳ್ಳೆ, ಆದ್ರೆ ನನ್ನ ಮಂಗಳೂರು ನಾನು ಮಾಸ್ಟರ್ಸ್ ನನ್ನ ಸೇರಿಸಿಕೊಂಡಿದ್ದಾರೆ ಸರ್.
ಈಗ ನೀವು ಎಲ್ಲರ ಕ್ರೀಡೆಗೆ ಹೋಗ್ಬೇಕು ಅಂತಾದ್ರೆ ಯಾವ ರೀಜನ್ ರೆಪ್ರೆಸೆಂಟ್ ಮಾಡ್ತಾ ಇರ್ತಾರೆ ಹೆಚ್ಚಾಗಿ, ಕೊಡಗು ಕಡೆನಾ ಅಥವಾ ದಕ್ಷಿಣ ಕನ್ನಡ ಕಡೆನಾ? ಇಲ್ಲ ಸರ್, ನಾನು ಕೊಡಗು ದಕ್ಷಿಣ ಕನ್ನಡ ಸಮೇತವಾಗಿ ನಾನು ಓಡ್ತಾ ಇದ್ದೇನೆ ಸರ್. ಯಾಕಂದ್ರೆ ಕೊಡಗು ನಮ್ಮದೊಂದು ಗಡಿ ಭಾಗ. ಕೊಡಗು ನಮಗೆ ಏನೇ ಸೌಕರ್ಯ ಅದು ಇದು ಬೇಕಿದ್ರು ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೋಗ್ಬೇಕಾಗ್ತದೆ ಸರ್. ನಮಗೆ ಅಕ್ಕಿ ರೇಷನ್ ಅದು ಇದು ಇಲ್ಲಿ ಕುಂಬಳಚಿಯಲ್ಲಿ ತೆಗಿಬೇಕು ನಾವು. ನಮಗೆ ಇಲ್ಲಿ ರೋಡ್ ಇಲ್ಲದ ಕಾರಣ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಿಂದಾಗಿ ನಾವು ಬರ್ಬೇಕಾಗ್ತದೆ ಸರ್ ಮನೆಗೆ. ಹಾಗೆ ನಾನು ಎರಡೂ ಕಡೆಯಿಂದ ನಾನು ಭಾಗವಹಿಸಿದ್ದೇನೆ, ದಕ್ಷಿಣ ಕನ್ನಡದಿಂದಲೂ ಕೊಡಗಿನಿಂದಲೂ ಎರಡೂ ಕಡೆಯಿಂದ ನಾನು ಭಾಗವಹಿಸುತ್ತಿದ್ದೇನೆ ಸರ್. ಪೆರಾಜೆ ಒಂದು ಕೊಡಗಿನ ಗಡಿ ಗ್ರಾಮ ಅಂದ್ರೆ ಗಡಿ ಗ್ರಾಮ ಸರ್. ಹೌದು, ಹೊಂದಿಕೊಂಡಿದೆ. ಹಾಗಾಗಿ ನಿಮ್ಮ ಏನು ಆಡಳಿತಾತ್ಮಕ ಏನಾದ್ರು ಕೆಲಸಗಳಿದ್ರು ಕೂಡ ಕೊಡಗಿಗೆ ಬರಬೇಕಾಗುತ್ತೆ, ಮತ್ತೆ ಇತರ ಕೆಲಸಗಳಿಗೆ ದಕ್ಷಿಣ ಕನ್ನಡ ಕಡೆಗೆ ನೀವು ಅವಲಂಬಿತರಾಗಿರ್ತಾ ಇದ್ದೀರಿ. ಹೌದು ಹೌದು ಸರ್, ಹೌದು ಹೌದು. ಮೊದಲ ಬಾರಿಗೆ ರಾಜ್ಯ ಮಟ್ಟದ ಒಂದು ಅಥ್ಲೆಟಿಕ್ ಮೀಟ್ ಎಲ್ಲಿತ್ತು, ಎಲ್ಲಿಗೆ ಹೋಗಿದ್ರಿ? ಈಗ ಸುಳ್ಯದಲ್ಲಿ ಮೊದಲ ಬಾರಿ ಇತ್ತು, ನಂತರ ಅದರ ಅನುಭವಗಳಾಗಿತ್ತು? ಬೆಂಗಳೂರಿಗೆ ಹೋಗಿದ್ದೇವೆ ಸರ್. ಬೆಂಗಳೂರು ಕಂಠೀರವ ಸ್ಟೇಡಿಯಂ ನಮಗೆ ಅಲ್ಲಿ ರಾಜ್ಯ ಮಟ್ಟದಿತ್ತು. ಅಲ್ಲಿ ಹಲವಾರು ಜಿಲ್ಲೆಗಳು ಭಾಗವಹಿಸಿದವು. ಆದ್ರೆ ನನಗೆ ಅದ್ರ ಎಲ್ಲದಲ್ಲಿ ನನಗೆ ಪ್ಲೇಸ್ ಆಯ್ತು. 400 ಮೀಟರ್ ಅಲ್ಲಿ, 800 ಮೀಟರ್ ಅಲ್ಲಿ, 1500 ಮೀಟರ್, 3000 ಎಲ್ಲ ಮಿದ್ರಲ್ಲಿ ನನಗೆ ಎಲ್ಲದಲ್ಲಿ ನನಗೆ ಗೋಲ್ಡ್ ಮೆಡಲ್ ಆಯ್ತು ಸರ್. ಆಮೇಲೆ ನೆಕ್ಸ್ಟ್ ಮಹಾರಾಷ್ಟ್ರದಲ್ಲಿ ಇತ್ತು ಸರ್ ಮೊನ್ನೆ. ಅಲ್ಲಿ ಸಹ ನಾನು ಹೋಗಿ ಬಂದೆ. ಅಲ್ಲಿ ಸಹ ನನಗೆ ಅಲ್ಲಿ 12 ರಾಜ್ಯಗಳು ಭಾಗವಹಿಸಿದವು. ಅಲ್ಲಿ ಸಹ ನನಗೆ ಗೋಲ್ಡ್ ಮೆಡಲ್ ಆಯ್ತು ಸರ್. ತುಂಬಾ ಖುಷಿ ಆಗ್ತದೆ ಹೋದಾಗ ಬಂದಾಗ. ಎಲ್ಲದೂ ನಾನು ನಮ್ಮನ್ನು ಚೆನ್ನಾಗಿ ನೋಡಿಕೊಂಡು ಚೆನ್ನಾಗಿ ಕರ್ಕೊಂಡು ಬರ್ತಾರೆ ಸರ್. ಕ್ರೀಡೆ ನನಗೆ ಹವ್ಯಾಸ ಆಗಿ ಬಿಟ್ಟಿದೆ ಸರ್. ಈಗ ನೀವು ಹೇಳಿದ್ರೆ 400 ಮೀಟರ್ಸ್, 800 ಮೀಟರ್ಸ್ ಈ ತರದ ಫೀಲ್ಡ್ ಅಂಡ್ ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇದ್ರಿ ಅಂತ, ಅಲ್ಲಿಂದ ಮ್ಯಾರಥಾನ್ಗೆ ಹೇಗೆ ನೀವು ಬಂದ್ರಿ? ಅಲ್ಲಿಂದ ಹೇಗೆ ಆ ಜರ್ನಿ ಶುರು ಆಗ್ತಾ ಹೋಯ್ತು? ಮ್ಯಾರಥಾನ್ ಫಸ್ಟ್ ಟೈಮ್ ನಮ್ಮ ಕುಂಬಳಚೇರಿಯಲ್ಲಿ ಇತ್ತು ಸರ್. ಪೆರಾಜೆಯಿಂದ ನಮ್ಮ ಕುಂಬಳಚೇರಿಗೆ ಒಂದು ರನ್ನರ್ ಇಟ್ಟಿದ್ರು, ಮ್ಯಾರಥಾನ್ ಇಟ್ಟಿದ್ರು ಆವಾಗ. ಅದ್ರಲ್ಲಿ ನನಗೆ ಅದು ಫಸ್ಟ್ ನಂದು ಮ್ಯಾರಥಾನ್. ಪೆರಾಜೆ ಜ್ಯೋತಿ ಹೈಸ್ಕೂಲ್ ಇಂದ ಕುಂಬಳಚೇರಿಗೆ ಒಂದು ಮ್ಯಾರಥಾನ್ ಇಟ್ಟಿದ್ರು. ಅಲ್ಲಿ ನನಗೆ ಪ್ಲೇಸ್ ಆಯ್ತು. ಅಲ್ಲಿಂದ ಪೊನ್ನಂಪೇಟೆ ಹೋದೆ, ಪೊನ್ನಂಪೇಟೆಯಿಂದ ಬಳ್ಳಾರಿ ಹೋದೆ, ಬಳ್ಳಾರಿಯಿಂದ ಹಾಗೆ ಗದಗ, ಅಲ್ಲಿ ಇಲ್ಲಿ ಧಾರವಾಡ, ಹುಬ್ಬಳ್ಳಿ, ಮಹಾರಾಷ್ಟ್ರ ಅಲ್ಲೆಲ್ಲ ಕಡೆ ಹೋಗ್ಲಿಕ್ಕೆ ನನಗೆ ಸ್ಟಾರ್ಟ್ ಆಯ್ತು. ಅದು ನನಗೆ ಮ್ಯಾರಥಾನ್ ಉಂಟು ನನಗೆ ಗೊತ್ತಿರ್ಲಿಲ್ಲ ಸರ್. ಆಮೇಲೆ ಈಗ ಜನಗಳೊಟ್ಟಿಗೆ ಸೇರಿಕೊಂಡು ಸ್ಪೋರ್ಟ್ಸ್ ಒಂದು ಗ್ರೂಪ್ ಇರ್ತದೆ, ಆ ಗ್ರೂಪ್ ಅಲ್ಲಿ ಒಬ್ಬರಿಂದೊಬ್ರು ಹಾಕೊಳ್ತಾರೆ. ಆಮೇಲೆ ನಾನು ಡೈಲಿ ಮ್ಯಾರಥಾನ್ಗೆ ಹೋಗ್ತಾ ಇರ್ತೇನೆ. ಈಗ ವರ್ಷದಲ್ಲಿ ಒಂದು ನಾನು ಮಾಸ್ಟರ್ಸ್ ಮಾಡ್ತೇನೆ ಸರ್. ಯಾಕೆಂದ್ರೆ ಮಾಸ್ಟರ್ಸ್ ಅಲ್ಲಿ ಇದ್ದೇನಲ್ಲ, ಮ್ಯಾರಥಾನ್ಗೆ ಹೋದ್ರೆ ನಮಗೆ ಅದನ್ನ ತುಂಬಾ ಅನುಕೂಲ ಆಗ್ತದೆ ಸರ್. ಎಲ್ಲ ಅದು ಬೇರೆ, ಹೊರಗಡೆ ಎಲ್ಲ ಓಡಿದ್ರೆ ನಾವು ಫಸ್ಟ್ ಪ್ಲೇಸ್ ಅವರು ನಮಗೆ ಶೂ ಕೊಡ್ತಾರೆ, ಎಲ್ಲ ವ್ಯವಸ್ಥೆಗಳು ಕೊಡ್ತಾರೆ ಸರ್. ಮನೆಗೆ ಏನು ಬೇಕು ಅದನ್ನೆಲ್ಲ ಒಂದೊಂದು ಕಡೆಯಲ್ಲಿ ಮನೆಗೆ ಬೇಕಾದೆಲ್ಲ ಸಾಮಾನುಗಳನ್ನು ಕೊಡ್ತಾರೆ. ಮತ್ತೆ ಅಲ್ಲಿ ಒಳ್ಳೆ ಸ್ಪೆಸಿಲಿಟಿ ಕೊಡ್ತಾರೆ. ಹೋಗ್ಲಿಕ್ಕೆ ಬರ್ಲಿಕ್ಕೆ ಕರ್ನಾಟಕದ ಒಳಗೊಂದು ಫ್ರೀ ಆಗಿ ಬರ್ತೀವಿ. ಹೊರಗಡೆ ನಾವು ಟ್ರೈನ್ ಅಲ್ಲಿ ಹೋದ್ರು ಅಷ್ಟೇನು ಖರ್ಚಿಲ್ಲ. ನಾವು 4-5 ಮಂದಿ ಹೋಗ್ಕೊಂಡು 4-5 ಮಂದಿ ರೂಮ್ ಅಲ್ಲಿ ಇದ್ದುಕೊಂಡು ಬರೋದು ಸರ್. ಹಾಗಾಗಿ ನಮಗೆ ಮ್ಯಾರಥಾನ್ ಎಲ್ಲ ನನಗೆ ಕ್ಯಾಶ್ ಪ್ರೈಸ್ಗಳೇ ಸಿಗುದು ಸರ್. ಅಥ್ಲೆಟಿಕ್ ಅಲ್ಲಿ ಹೋದ್ರೆ ಮೆಡಲ್ ಮಾತ್ರ ಸಿಗ್ತದೆ, ಮತ್ತೆ ಒಂದು ಹೆಸರು ಇರುತ್ತೆ, ಅಥ್ಲೆಟಿಕ್ ಪ್ಲೇಯರ್ ಅಂತ ಒಂದು ಹೆಸರು ಇರುತ್ತೆ, ಚೆನ್ನಾಗಿರುತ್ತೆ. ಮತ್ತೆ ಮ್ಯಾರಥಾನ್ ಹೋದ್ರೆ ನಮಗೆ ಮೆಡಲ್ ಕೊಡ್ತಾರೆ, ಸರ್ಟಿಫಿಕೇಟ್ ಕೊಡ್ತಾರೆ, ಅಮೌಂಟ್ ಕೊಡ್ತಾರೆ. ಅಲ್ಲಿ ಪ್ಲೇಸ್ ಆಗ್ಬೇಕು, ಫಸ್ಟ್ ಸೆಕೆಂಡ್ ಥರ್ಡ್ ಪ್ಲೇಸ್ ಆಗ್ಬೇಕು. ಇಲ್ಲ ಕೆಲವು ಕಡೆ ಒಂದು 4-5-6 ಪ್ಲೇಸ್ ವರೆಗೆ ಇರ್ತಾರೆ. ಆದ್ರೂ ಫಸ್ಟ್ ಸೆಕೆಂಡ್ ಥರ್ಡ್ ಎಲ್ಲಾ ಕಡೆ ಇರ್ತಾರೆ ಸರ್. ಅದು ಹೊರಗಡೆ ಹೋದ್ರೆ ಫಸ್ಟ್ ಪ್ಲೇಸ್ ಬಂದವರಿಗೆ ಇಂತ 15-20 ಸಾವಿರದ ಶೂ ಎಲ್ಲ ಇರ್ತಾರೆ. ಹಾಗೆ ನಾನೀಗೊಂದು ಮಹಾರಾಷ್ಟ್ರ ನಾನು ಫಸ್ಟ್ ಪ್ಲೇಸ್ ಬಂದ್ರೆ ನನಗೊಂದು ಶೂ ಸಿಕ್ಕಿತ್ತು ಸರ್. ಹಾಗೆ ಎಲ್ಲ ವ್ಯವಸ್ಥೆಗಳು ಸಹ ಚೆನ್ನಾಗಿರುತ್ತೆ ಸರ್. ಕ್ಯಾಶ್ ಸಿಗ್ತದೆ ಅಲ್ಲೆಲ್ಲ ಹೋದ್ರೆ, ಮ್ಯಾರಥಾನಿಗೆ ಹೋದ್ರೆ ಕ್ಯಾಶ್ ಪ್ರೈಸ್ ಸಿಗ್ತದೆ. ಇದು ಅಥ್ಲೆಟಿಕ್ ಅಲ್ಲಿ ಹೋದ್ರೆ ಕೇರಳದಲ್ಲಿ ಮಾತ್ರ ಒಂದು ಅಮೌಂಟ್ ಇರ್ತಾರೆ ಅಥ್ಲೆಟಿಕ್ಗೆ. ನಮ್ಮ ಕರ್ನಾಟಕದಲ್ಲಂತೂ ಎಲ್ಲೂ ಇಟ್ಟಿಲ್ಲ. ಸ್ಪೋರ್ಟ್ಸ್ಗೆ ಬಂದ್ರೆ ಹೋಗ್ತಾರೆ, ಮತ್ತೆ ಊಟ ಕಾಪಿ ಕೊಡ್ತಾರೆ, ಗೆದ್ದವರಿಗೆ ಮೆಡಲ್ ಸರ್ಟಿಫಿಕೇಟ್ ಕೊಡ್ತಾರೆ ಸರ್ ಅಷ್ಟೇ. ಕೇರಳದ ತಲೆಚೇರಿಯಲ್ಲಿ ನಮ್ಮ ಮಾಸ್ಟರ್ಸ್ಗೆ ಅಮೌಂಟ್ ಕೊಡ್ತಾರೆ ಸರ್, ವರ್ಷಂಪ್ರತಿ ಕೊಡ್ತಾರೆ ಸರ್. ಅಲ್ಲಿ ಅದು ಕರ್ನಾಟಕದಲ್ಲಿ ಹಾಗೆ ಮಾಡಿದ್ರೆ ಇನ್ನೂ ಒಳ್ಳೇದಿತ್ತು ಸರ್. ಹೌದು, ಯಾಕಂದ್ರೆ ಬರುವಂತ ಆಟಗಾರರು ಒಂದಷ್ಟು ಖರ್ಚು ಹಾಕೊಂಡು ಬಂದಿರ್ತಾರೆ. ಹೌದು ಸರ್. ಅಂದ್ರೆ ಈಗ 30 ವರ್ಷ ಮೇಲ್ಪಟ್ಟಂದ್ರೆ ವಯಸ್ಸಾದ್ರು ಸಹ, ನೀವು 90 ವರ್ಷ ಒಬ್ರು ಬೆಂಗಳೂರಲ್ಲಿ ಇರ್ತಾರೆ, ಅವರು ಸಹ ಕಷ್ಟಪಟ್ಟು ಬಂದು ಅವರು ಸಹ ವಿನ್ ಆಗ್ತಾರೆ ಸರ್. ಅವರು ಪಾಪ ಬಂದು ಮೆಡಲ್ ಸರ್ಟಿಫಿಕೇಟ್ ತಂದು ಹಾಗೆ ಹೋಗ್ತಾರೆ. ಈಗ ನಮಗೆ ಜಾಸ್ತಿ ಕೊಡೋದು ಏನ್ ಬೇಡ ಸರ್. ನಮಗೆ ಹೋಗೋ ಬರೋ ಖರ್ಚಿ ಒಂದು ಊಟ ಕಾಪಿ ಅಷ್ಟೊಂದು ಕರೆಕ್ಟ್ ಆಗಿ ಕೊಟ್ಟರು ಅದಾಗ್ತಿತ್ತು. ಇವಾಗ ಏನಿಲ್ಲ ಸರ್, ಊಟ ಕಾಪಿ ಹೊರಗಡೆಯಿಂದಲೇ ಮಾಡಿಕೊಳ್ಬೇಕು. ಆದ್ರೂ ನಾವು ಬಿಡ್ತಾ ಇಲ್ಲ. ಯಾಕಂದ್ರೆ ನಮ್ಮದೇ ರಾಜ್ಯದಲ್ಲಿ ಆಡುವಾಗ ನಾವು ಹೋಗಿ ಗೆಲ್ಲೇಬೇಕು ಅಂತ ನಮಗೆ ಒಂದು ಆಸೆ ಇರ್ತಾರೆ ಸರ್. ಎಂತದ್ರಾಗ್ಲಿ ಹೋಗ್ಲಿ ನಾವು ಹೋಗಿ ಅಲ್ಲಿ ಭಾಗವಹಿಸಿ ವಿನ್ ಆಗಿ ನಾವು ಬರ್ತೀವಿ ಸರ್. ಆದ್ರೆ ಏನು ಕೊಡಲ್ಲ ಸರ್ ಅಲ್ಲೆಲ್ಲ. ಅದು ಇನ್ನಾದ್ರೂ ಜನಗಳಿಗೆ ಸ್ವಲ್ಪ ಗೊತ್ತಾಗ್ಲಿ. ಆದ್ರೆ ನಮ್ಮ ಒಂದು ಹೋಗೋ ಬರೋ ಖರ್ಚು ನಮಗೆ ಕೊಟ್ರೆ ಸಾಕು ಅಷ್ಟೇ. ಈಗ ಮ್ಯಾರಥಾನ್ ಹೋದ್ರೆ ಸರ್, ನಾವು ಈಗ ಮೊನ್ನೆ ನಾನು ಕೇರಳಕ್ಕೆ ಹೋದೆ, ಫಸ್ಟ್ ಪ್ಲೇಸ್ ಆಯ್ತು, ನನಗೆಲ್ಲ 10,000 ಸಿಕ್ಕಿತ್ತು. ಈಗ ಆಮೇಲೆ ಬೆಳಗಾಂ ಎಲ್ಲಾ ಕಡೆ ಹೋಗ್ತೀವಿ, 5,000 10,000ಕ್ಕಿಂತ ಜಾಸ್ತಿ ನಮಗೆ ಅಮೌಂಟ್ ಕೊಡ್ತಾರೆ. ಏನು ಖರ್ಚು ಒಂದು 2-3 ಸಾವಿರ ಖರ್ಚಾಗುತ್ತೆ ಅಷ್ಟೇ. ಅಷ್ಟದು ಕೊಡ್ತಾರಲ್ಲ, ಇದರನ್ನು ಅದಲ್ಲಿ ಪಿಕಪ್ ಮಾಡ್ತಾ ಇರ್ತೇವೆ ಸರ್. ನೀವು ಮ್ಯಾರಥಾನ್ ಅಲ್ಲಿ ಭಾಗವಹಿಸ್ತಾ ಹೇಳಿದ್ರೆ ಅದು 21 ಕಿಲೋಮೀಟರ್ ಅಥವಾ 42 ಕಿಲೋಮೀಟರ್? ಮ್ಯಾರಥಾನ್ ರನ್ನರ್ ಅಂತ ಹೇಳುದು 42 ಕಿಲೋಮೀಟರ್ ಆಗ್ಬೇಕು ಸರ್. ಅದಿಷ್ಟು ಟೈಮಿಂಗ್ಸ್ ಇದೆ, ಕಟ್ ಆಫ್ ಟೈಮ್ ಇದೆ ಅವರದು. 6 ಗಂಟೆ ಒಳಗಡೆ ಕಟ್ ಆಫ್ ಆಗ್ಬೇಕು. ಮತ್ತೆ ಕೆಲವೊಂದಕ್ಕೆ ಟೈಮಿಂಗ್ಸ್ ಇರ್ತಾರೆ, ಕೆಲವೊಂದು ಕಡೆ ಟೈಮಿಂಗ್ಸ್ ಇರ್ತಾರೆ, ಕೆಲವೊಂದು ಕಡೆ ಟೈಮಿಂಗ್ಸ್ ಇರುವುದಿಲ್ಲ. ಆದ್ರೂ ನಾನೀಗ 10 ಕಿಲೋಮೀಟರ್ 53 ನಿಮಿಷದಲ್ಲಿ ಓಡ್ತಾ ಇದ್ದೇನೆ. ಸ್ಟಾರ್ಟ್ ಅಲ್ಲಿ ನಂದು 10 ಕಿಲೋಮೀಟರ್ ಓಟ 1 ಗಂಟೆ 6 ನಿಮಿಷಕ್ಕೆ ಇತ್ತು ಸರ್.
ಈಗ 53-52ಗೆ ಬರ್ತಾ ಇದ್ದೇನೆ ಈಗ. ಆದ್ರೆ ನಮಗೆ ಒಂದು ಸರಿಯಾದ ವ್ಯವಸ್ಥೆ ಇದ್ರೆ ಸರ್ ಒಂದು 45-47 ಬರ್ಬೋದು 10 ಕಿಲೋಮೀಟರ್. ಈಗ 42 ಕಿಲೋಮೀಟರ್ ನಿಮ್ಮ ಒಂದು ಕೆಟಗರಿ ಆಗಿರೋದ್ರಿಂದ ಆ ಒಂದು ಕೆಟಗರಿಯಲ್ಲಿ ಅಂದ್ರೆ ಫುಲ್ ಮ್ಯಾರಥಾನ್ ಎಷ್ಟು ಸಮಯದಲ್ಲಿ ಮುಗಿಸಿದಿರಿ ಇದುವರೆಗೆ? ನಿಮ್ಮ ಬೆಸ್ಟ್ ಟೈಮಿಂಗ್ಸ್ ಏನು? ಬೆಸ್ಟ್ ಟೈಮ್ಸ್ ನನ್ನದು ಫಸ್ಟ್ ಟೈಮ್ ಸರ್ ಓಡಿದ್ದು. ಆದ್ರೆ ಬೆಳಿಗ್ಗೆ 4 ಗಂಟೆಗೆ ಬಿಟ್ಟಿದ್ದಾರೆ ನನಗೆ ಅವತ್ತು. ಅದರಲ್ಲಿ ನನಗೆ 5 ಗಂಟೆ 59 ನಿಮಿಷ ಆಯ್ತು. 6 ಗಂಟೆಗೆ 1 ನಿಮಿಷ ಕಡಿಮೆ ಸರ್ ಅಷ್ಟೇ. ಅದು ಫಸ್ಟ್ ಪ್ಲೇಸ್ ಬಂತಾ ಹೇಗೆ? ಫಸ್ಟ್ ಪ್ಲೇಸ್ ಬಂತು ಸರ್ ನನಗೆ. ಅಲ್ಲಿ ಫಸ್ಟ್ ಪ್ಲೇಸ್ ಬಂತು ನನಗೆ. 6 ಗಂಟೆ ಕಾಲ ಓಡ್ಬೇಕಾಗುತ್ತೆ. 6 ಗಂಟೆ ಕಾಲ ಅದು ಸ್ಟಾರ್ಟ್ ಅಲ್ಲಿ ಸರ್. ಅದ್ರ ಮೇಲೆ ಪ್ರಾಕ್ಟೀಸ್ ಇಲ್ಲದೆ ಓಡಿದ್ವಿ ಸರ್. ಮತ್ತೆ ಈ 5, 10, 20 ನಮಗೆ ಎನಿ ಟೈಮ್ ಪ್ರಾಕ್ಟೀಸ್ ಇರುತ್ತೆ. ಇದು 42 ನಮಗೆ ಪ್ರಾಕ್ಟೀಸ್ ಇರ್ಲಿಲ್ಲ. ಆದ್ರೂ ನನಗೊಂದು ಅದು ಓಡ್ಬೇಕು ಅಂತ 2026 ನಿಮಿಷ ನನಗೆ ಫುಲ್ ಮ್ಯಾರಥಾನ್ ಮಾಡ್ಬೇಕು ಅಂತ ಆಸೆ ಇಟ್ಟುಕೊಂಡಿದ್ದೆ. ಅದು ಜನವರಿಯಲ್ಲಿ ಬಂತು. ಜನವರಿಯಲ್ಲಿ ಅದನ್ನ ನಾನು ಟೈಮಿನ್ ಇತ್ತು. ಅದನ್ನು ಒಂದು ವಾರಕ್ಕೆ ಬಂದಲ್ಲಿ 21 ಕಿಲೋಮೀಟರ್ ಓಡಿದ್ದೆ. ನೋಡೋ ಇದೆ ನಾನು ಏನು ಮಾಡುದು ಅಂತ ನೋಡಿಕೊಂಡು ಆಗ್ತದ ಇಲ್ಲವ ಅಂತ ಆಗ್ತದೆ. ನಾನು ಗುರಿ ಇಟ್ಟುಕೊಂಡಿರ್ತೇನಲ್ಲ ನಾವು 6 ಗಂಟೆ ಒಳಗೆ ಆಗ್ಬೋ ಅಂತ ಒಂದು ಗುರಿ ಇಟ್ಟುಕೊಂಡಿದ್ದೇನೆ. ಆ ಟೈಮಿಂಗ್ಸ್ ಒಳಗೆ ಓಡಿ ಬಂದೆ ಸರ್ ನಾನು. ಅದೊಂದು ಮಾಡ್ಬೇಕು ಅಂತ ಆಸೆ ಇತ್ತು, ಅದನ್ನು ಮಾಡಿದೆ. ಆದ್ರೆ ಎಲ್ಲರೂ ಹೇಳ್ತಾರೆ ಮ್ಯಾರಥಾನ್ ಅಂದ್ರೆ ಫುಲ್ ಮ್ಯಾರಥಾನ್ ಓಡ್ಬೇಕು, 42 ಕಿಲೋಮೀಟರ್ ಓಡಿದ್ರೆ ಮಾತ್ರ ಮ್ಯಾರಥಾನ್ ರನ್ನರ್ ಅಂತ ಹೆಸರು ಅಂತ. ಹಾಗಾಗಿ ಅದನ್ನೊಂದು ಮಾಡಿಬಿಟ್ಟೆ ಸರ್ ನಾನು. ಈಗ ನಾವು ಮ್ಯಾರಥಾನ್ ಇವೆಂಟ್ಸ್ ನೋಡ್ತಾ ಇರ್ತೀವಿ. 42, ಹಾಫ್ ಮ್ಯಾರಥಾನ್, 21, 10 ಮತ್ತೆ 5 ಕಿಲೋಮೀಟರ್ ಈ ತರದ ಕೆಟಗರಿಗಳನ್ನ ಕೂಡ ಕೊಡ್ತಾ ಇದ್ದಾರೆ. ಹೌದು ಸರ್, ಹೌದು. 42 ಕಿಲೋಮೀಟರ್ ಓಡಿದ್ರೆ ಫುಲ್ ಮ್ಯಾರಥಾನ್ ಅಂತ. ಫುಲ್ ಮ್ಯಾರಥಾನ್ ಅಂತ, ಹೌದು. ನೆಕ್ಸ್ಟ್ ಮಂತ್ ಇಂದ ಅಲ್ಟ್ರಾ ಓಡ್ಬೇಕು ಅಂತ ಇದ್ದೇನೆ ಸರ್. ಅದೇ ಈ ವರ್ಷದ ಆಯ್ತು ಅಲ್ಟ್ರಾ. ಇನ್ನು ನೆಕ್ಸ್ಟ್ ಅಲ್ಟ್ರಾ ಓಡ್ಬೇಕು ಅಂತ 50 ಕಿಲೋಮೀಟರ್ ಅಲ್ಟ್ರಾ ಓಡ್ಬೇಕು ಅಂತ ಇದೆ. ನೆಕ್ಸ್ಟ್ 100 ಕಿಲೋಮೀಟರ್ ಓಡ್ಬೇಕು ಅಂತ ಇದ್ದೇನೆ ಸರ್. ಅದನ್ನು ಮಾಡಿ ಮುಗಿಸ್ಬೇಕು ಸರ್, ಮಾಡ್ಬೇಕು ಅಂತ ಆಸೆ ಇದೆ ಮನಸ್ಸಲ್ಲಿ. ಅದನ್ನು ಈಡೇರಿಸ್ತೇನೆ ಸರ್ ನಾನು. ಖಂಡಿತ ನಿಮ್ಮ ಆಸೆಯನ್ನ ಈಡೇರಿಸಿ ಆದಷ್ಟು ಬೇಗ ಅದರಲ್ಲೂ ಕೂಡ ಒಂದು ಸಾಧನೆಯನ್ನ ಮಾಡಿ. ಥ್ಯಾಂಕ್ ಯು ಸರ್. ಮತ್ತೆ ನನಗೆ ಈ ಓಟ ನೋಡಿ ನನಗೆ ಒಂದು ರಾಷ್ಟ್ರೀಯ ಕ್ರೀಡಾ ರತ್ನ ಅವಾರ್ಡ್ ಸಿಕ್ಕಿತ್ತು. ಮತ್ತೆ ನನ್ನನ್ನು ನಮ್ಮ ಊರಲ್ಲೆಲ್ಲ ಗುರುತಿಸಿದ್ದಾರೆ. ಕುಂಬಳಚೇರಿಯಲ್ಲಿ ಚಿಗುರುನವರು ನನ್ನನ್ನು ಗುರುತಿಸಿದ್ದಾರೆ. ಪೆರಜ ಕುಂಬಳಚೇರಿಯಲ್ಲಿ ಅವರು ಗುರುತಿಸಿದ್ದಾರೆ. ಮತ್ತೆ ಇಲ್ಲಿ ತೊಡಿಕಂದಲ್ಲಿ ಗುರುತಿಸ್ತಾರೆ. ಮತ್ತೆ ನನಗೆ ಧಾರವಾಡದಲ್ಲಿ ಒಂದು ಸ್ವರ್ಣ ಭೂಮಿ ಫೌಂಡೇಶನ್ ಕರ್ನಾಟಕ ಅಕ್ಷರ ಭೂಮಿ ಅಂತ ಒಂದು ಅವಾರ್ಡ್ ಸಿಕ್ಕಿತ್ತು. ಆಮೇಲೆ ಹುಬ್ಬಳ್ಳಿಯಲ್ಲಿ ರಾಷ್ಟ್ರೀಯ ಕ್ರೀಡಾ ರತ್ನ ಅಂತ ಅವಾರ್ಡ್ ಸಿಕ್ಕಿತ್ತು ಸರ್ ನನಗೆ. ಆಮೇಲೆ ಇನ್ನೂ 2-3 ಅವಾರ್ಡ್ಗಳು ನನಗೆ ಇದೆ ಸರ್. ಒಂದು ಗುಲ್ಬರ್ಗದಲ್ಲಿ ಇದೆ, ಒಂದು ಧಾರವಾಡದಲ್ಲಿ, ಒಂದು ಹುಬ್ಬಳ್ಳಿಯಲ್ಲಿ ಇನ್ನೊಂದು ಇದೆ ಸರ್. ನಮ್ಮ ಓಟವನ್ನು ಗುರುತಿಸಿ ಅವರು ನಮಗೆ ಕೊಡ್ತಾರೆ ಸರ್. ಆ ಒಂದು ಸಂದರ್ಭದಲ್ಲಿ ಸಂತೋಷ ಆಗುತ್ತೆ. ಯಾಕಂತಂದ್ರೆ ನಾವು ಒಂದು ನಮ್ಮ ಕ್ರೀಡೆಯಲ್ಲಿ ಇದ್ದಾಗ ಅದನ್ನ ಬೇರೊಂದು ಸಂಸ್ಥೆಗಳು ಗುರುತಿಸಿ ಸನ್ಮಾನಿಸಿದಾಗ ಒಂದು ಸಂತೋಷ ಆಗ್ತಾ ಇರುತ್ತೆ ನಮಗೆ. ಹೌದು ಸರ್, ಹೌದು ಹೌದು. ಊರಿನವರೆಲ್ಲ ಸಪೋರ್ಟ್ ಇದೆ ಸರ್ ನನಗೆ. ಆದ್ರೆ ನಾನು ಕೊಡಗು ಮತ್ತು ದಕ್ಷಿಣ ಕನ್ನಡ ಎರಡೂ ಕಡೆ, ಯಾಕಂದ್ರೆ ನಮ್ಮದೊಂದು ಗಡಿ ಭಾಗ ಇದ್ದ ಕಾರಣ ಸರ್ ನನ್ನನ್ನು ಕೊಡಗಿನ ಜನರು ಒಂದು ಖುಷಿ ಪಡ್ತಾರೆ. ಇಲ್ಲಿ ತೊಡಿಕಲ್ ನಮ್ಮ ಊರಿನವರು ಸಹ ನನ್ನ ಮೇಲೆ ಒಂದು ಹೆಮ್ಮೆ ಇಡ್ತಾರೆ ಸರ್. ಆದ ಕಾರಣ ನಾನು ಕೊಡಗು ಮತ್ತು ದಕ್ಷಿಣ ಕನ್ನಡ ಎರಡೂ ಜಿಲ್ಲೆಯಿಂದ ನಾನು ಭಾಗವಹಿಸ್ತೇನೆ ಸರ್. ಒಂದು ಗಡಿ ಭಾಗದವರಿಗೆ ಇದೊಂದು ಅಡ್ವಾಂಟೇಜ್ ಇರುತ್ತೆ, ಅಂದ್ರೆ ಪ್ರಾದೇಶಿಕವಾಗಿನೂ ಮತ್ತೆ ಆ ಕಡೆಗೆ ವ್ಯವಹಾರಿಕವಾಗಿನೂ ಭಾಗವಹಿಸೋದಕ್ಕೆ. ಹೌದು ಸರ್, ಹೌದು ಹೌದು. ಈಗ ನೀವು ಹೇಳಿದ್ರೆ ಸುಮಾರು ಇವೆಂಟ್ ಗಳಲ್ಲಿ ಭಾಗವಹಿಸಿದ್ದೀರಿ. ಅದೆಲ್ಲದಲ್ಲಿ ಒಂದು ಎಷ್ಟು ಮೆಡಲ್ ಬಂದಿರಬಹುದು? ನಾನು ಟೋಟಲ್ 68 ಮ್ಯಾರಥಾನ್ ಆಯ್ತು ಸರ್. ಇವಾಗ ಟೋಟಲ್ ಓಡುದು ನಾನು 68 ಮೊನ್ನೆಗೆ ಆಯ್ತು. 73 ಮೆಡಲ್ ಇದೆ ಸರ್ ಇದರಲ್ಲಿ. ಆಮೇಲೆ ಅಥ್ಲೆಟಿಕ್ ಇದು ಸುಮಾರು ಇದೆ. ಅಥ್ಲೆಟಿಕ್ ಅಂದ್ರೆ ನಾನು 3-4 ಒಂದೇ ಇವೆಂಟ್ ಒಂದು ದಿವಸಕ್ಕೆ ಮಾಡಿಬಿಡ್ತೇನೆ. ಅದ್ರಲ್ಲಿ ನಮಗೆ 4 ಮೆಡಲ್ ನಾವು ಅಥ್ಲೆಟಿಕ್ ಅಲ್ಲೇ ಮಾಡ್ತೇವೆ ಸರ್. ಅಂತ ಮೆಡಲ್ ನನಗೊಂದು 8-9 ಬಾರಿ ಸಿಕ್ಕಿದೆ ಸರ್ ನನಗೆ ಅಂತ ಮೆಡಲ್. ನೂರಕ್ಕಿಂತ ಹೆಚ್ಚು ಮೆಡಲ್ಗಳು ಮೆಡಲ್ ಆಗಿದೆ ಎತ್ತುಕೊಂಡಿದ್ದೇನೆ. ಹೋದ ಕಡೆ ಎಲ್ಲ ಮೆಡಲ್ ಮಾಡ್ಕೊಂಡ್ ಬರ್ತಾ ಇದ್ರಿ? ನಾನು ಹೋದಲ್ಲೆಲ್ಲ ಇದುವರೆಗೆ ನಾನು ಮೆಡಲ್ ಮಾಡಿಕೊಂಡು ಬಂದೇನೆ ಸರ್. ಇನ್ನು ಮುಂದೆ ಸಹ ನಾನು ಮೆಡಲ್ ಮಾಡ್ತೇನೆ ಸರ್. ಈಗ ಮ್ಯಾರಥಾನ್ಗೆ ಹೋಗುವಾಗ ಅಂದ್ರೆ ಈ ತರ ಮಾಸ್ಟರ್ಸ್ ಅಂತ ಹೇಳಿದಾಗ ನೀವು ಒಂದು ಏಜ್ ಲಿಮಿಟ್ ಇರ್ತದೆ, 30-35 ವರ್ಷಕ್ಕಿಂತ ಮೇಲ್ಪಟ್ಟವರು ಅಂತ ಹೇಳಿ. ಅಂದ್ರೆ ಅಷ್ಟು ಈಗ ನೋಡೋದಾದ್ರೆ ನಮ್ಮ ಒಂದು ಯುವಕರು ಇರ್ತಾರೆ, ಏನೋ ನಮ್ಮ 18 ಅಥವಾ 15 ಮೇಲಿನ ಯುವಕರು, ಇವರಿಗೆ ಒಂದು ಇರುವಂತಹ ಸ್ಟಾಮಿನಾ ಈ ಒಂದು ಕ್ಯಾಟಗರಿಲಿ ಹೆಚ್ಚಿರೋದಿಲ್ಲ. ಅಂದ್ರೆ ಈಗ ನಿಮ್ಮ ಒಂದು ಏಜ್ ಕ್ಯಾಟಗರಿಗೆ ಬಂದಾಗ ನಿಮ್ಮ ಪ್ರತಿಸ್ಪರ್ಧಿಗಳು ಇರ್ತಾರೆ ಬೇರೆ ಬೇರೆ ಜಿಲ್ಲೆಗಳಿಂದ ಅಥವಾ ರಾಜ್ಯಗಳಿಂದ ಬಂದಿದ್ರೆ ಅವರ ಒಂದು ಓಟ ಹೇಗಿರುತ್ತೆ? ಅಂದ್ರೆ ಕಂಪೇರಬಲ್ ನೋಡಿದಾಗ ಅವರು ಅದಕ್ಕಿಂತ ಸ್ಟ್ರಾಂಗ್ ಇರ್ತಾರ ಅಥವಾ ಒಂದು ಏಜ್ ಕ್ಯಾಟಗರಿಗಿಂತ ಸುಮ್ನೆ ಬಂದಿರ್ತಾರ, ಹೇಗೆ ಸರ್? ನೋಡ್ಲಿಕ್ಕೆ ಸ್ಟ್ರಾಂಗ್ ಆಗಿ ಇರ್ತಾರೆ ಸರ್. ಅವ್ರಿಗೆ ಏನಂದ್ರೆ ಅವರು ಈಗ ಕೆಲವರು 400 ಮೀಟರ್ ಓಡಿದನು 100 ಅಲ್ಲಿ ಓಡಿದಾಗ ಓಡ್ತಾರೆ ಸರ್. ಆದ್ರೆ ನಾನೇನ್ ಮಾಡ್ತೇನೆ ಅಂತ ಹೇಳಿದ್ರೆ 100 ಓಡುವಾಗ ನಾನು 300 ಮೀಟರ್ ಅವ್ರ ಹಿಂದ್ಗಡೆ ನಿಲ್ತೇನೆ ನಾನು. ಮತ್ತೆ 100 ಮೀಟರ್ ಎಲ್ದು ಓಡ್ತೇನೆ ಸರ್. ಆದ್ರೆ ಅವ್ರು ನನಗೆ ಆಗ್ತದೆ ಇವ್ರು ಆಗಲ್ಲ ಅಂತ ಆಗ್ತದೆ ಲಾಸ್ಟಿಗೆ. ನನಗೆ ಆಗುದಾ ಏನು ಹಿಂದೆ ಬರೆಯುವುದ ಏನಂತ ಬೇಡ, ನೋಡು ಬಂದಾಯ್ತಲ್ಲ ನನಗೆ ಪ್ಲೇಸ್ ಆಗ್ತದೆ ಅಂತ ನಾನು ದೃಢ ಮನಸ್ಸಿಟ್ಟುಕೊಂಡೇ ಓಡುದು ಸರ್ ನಾನು. ಆದ್ರೆ ಅವರಿಗೆ ಬಂದವರಿಗೆ ಸಹ ಫಸ್ಟ್ ಸೆಕೆಂಡ್ ಥರ್ಡ್ ಮೆಡಲ್ ಆಗಿದೆ. ಕೆಲವರಿಗೆಲ್ಲ ಏನು ಆಗುವುದಿಲ್ಲ, ಆದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ. ಆದ್ರೂ ನಾನು ಇಷ್ಟರವರೆಗೆ ಇಷ್ಟು ಅಥ್ಲೆಟಿಕ್ ಮಾಡಿದ್ದೇನೆ ಸರ್, ಇಷ್ಟ ಮ್ಯಾರಥಾನ್ ಮಾಡಿದ್ದೇನೆ. ಇದುವರೆಗೆ ಒಂದು ಮೆಡಲ್ ಆಗದ ಇದುವರೆಗೆ ಬಂದಿಲ್ಲ ಸರ್. ಎಲ್ಲಿ ಹೋದ್ರು ಸಹ
ಕೆಲವೊಂದು ಕೊಲ್ಲಮೊಗ್ಗದಲ್ಲಿ ಮೊನ್ನೆ ಓಡಿ ಸರ್, ಅಲ್ಲಿ ಓಪನ್ ಇದ್ದು ಮಕ್ಳು ಇದ್ರು, ಏಜನವ್ರು ಯಾರು ಇರ್ಲಿಲ್ಲ, ಒಂದ್ 2 ಮಂದಿನ ಏಜನವ್ರು ಇದ್ರು. ಆದ್ರೆ ನಾನು ಅಂದುಕೊಂಡೆ ಇಲ್ಲಿ ಮಕ್ಳು ಇದ್ದಾರಲ್ಲ ಏನು ಮಾಡೋದು ಅಂತ ಅಂದುಕೊಂಡೆ. ಅಲ್ಲಿ ಕೊಲ್ಲಮೊಗ್ಗ ಆ ಕಡೆ ಟೈಮ್ ಇಂದ ಈ ಕಡೆ ಇಲ್ಲಿ ಲಾಸ್ಟ್ ಎಂಡ್ ತನಕ ಅದು 10 ಕಿಲೋಮೀಟರ್ ಅಂತಿತ್ತು. ಅಲ್ಲಿ ನನಗೆ ಫಸ್ಟ್ ಪ್ಲೇಸ್ ಆಯ್ತು ಸರ್. ಅದು ಮಕ್ಳ ಜೊತೆ ಓಡಿದ್ದು. ಅದಕ್ಕೆ ಈಗ ಈ ಮ್ಯಾರಥಾನ್ ಆದ ಮೇಲೆ ಪ್ರತಿಯೊಬ್ಬರು ಪ್ರಾಕ್ಟೀಸ್ ಮಾಡ್ತಾರೆ ಸರ್, ಓಡ್ತಾರೆ. ಯಾಕಂದ್ರೆ ವಾರಕ್ಕೆ ಅದು ಅಮೌಂಟ್ ಕೊಡುವ ಕಾರಣ ಇನ್ನಿನ್ನು ತುಂಬಾ ಪ್ರಾಕ್ಟೀಸ್ ಮಾಡ್ಬೇಕಾಗ್ತದೆ ಸರ್. ಯಾಕಂದ್ರೆ ಪ್ರತಿಯೊಬ್ರು ಈಗ ಮ್ಯಾರಥಾನ್ಗೆ ಬಂದ್ಬಿಟ್ರು. ಈಗ ಮ್ಯಾರಥಾನ್ಗಳು ತುಂಬಿ ಹೋಗಿದೆ ಸರ್, ಆದ್ರೂ ಮ್ಯಾರಥಾನ್ಗೆ ಅಷ್ಟೇ ಜನ ಬರ್ತಾರೆ ಸರ್, ಎಲ್ಲಾ ಕಡೆಯಿಂದ ಬರ್ತಾರೆ ಸರ್. ಈಗ ನೀವು ಹೇಳಿದ್ರೆ ಕೆಲವು ಮಾಸ್ಟರ್ಸ್ ಅಥ್ಲೆಟಿಕ್ ಕ್ರೀಡಾಕೂಟಗಳಲ್ಲಿ ಅದರಲ್ಲಿ ಮ್ಯಾರಥಾನ್ ವಿಭಾಗದಲ್ಲಿ ಓಟ ಮಾಡ್ತಿರ್ತೀರಿ ಅಂತೇಳಿ. ಹಾಗೆ ನಾವು ಈಗ ನೋಡ್ತಾ ಇದ್ರೆ ಬೇರೆ ಬೇರೆ ಕಡೆಗಳಲ್ಲಿ ಓಪನ್ ಮ್ಯಾರಥಾನ್ಗಳು ಇರುತ್ತೆ. ಈಗ ಮೈಸೂರು, ಬೆಂಗಳೂರು, ಮಂಗಳೂರು ಅಥವಾ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಓಪನ್ ಕೆಟಗರಿಯ ಮ್ಯಾರಥಾನ್ಗಳು ಇರುತ್ತೆ. ಇಂಥದ್ರಲ್ಲಿ ಭಾಗವಹಿಸಿದ್ದೀರಾ? ಓಪನ್ ಫಸ್ಟ್ ಗೆ ಭಾಗವಹಿಸ್ತಿದ್ದೆ ಸರ್, ಈಗ ಭಾಗವಹಿಸಿಲ್ಲ. ಓಪನ್ ಅಲ್ಲಿ ನಾನು ಭಾಗವಹಿಸುದಿಲ್ಲ ಸರ್. ಅಂದ್ರೆ ಕಷ್ಟ ಆಗುತ್ತಾ ಅಂತ ಹೇಗೆ? ಹೌದು ಸರ್. ಏಕ್ ಗೊತ್ತಾ, ಮಕ್ಕಳ ಜೊತೆ ನಮಗೆ ಇನ್ನು ಆಗಲ್ಲ. ಅಂದ್ರೆ ಕೆಲವೊಂದು ಕಡೆ ನೋಡಿಕೊಂಡು ಹೋಗ್ತೀವಿ ನಾವು. ಈಗಂತೂ ಎಲ್ಲಾ ಕಡೆ ಇನ್ನು ಓಪನ್ ಗೆ ಯಾರು ಹೋಗೋದಿಲ್ಲ ಸರ್, ಯಾಕಂದ್ರೆ ಏಜನವರು ಹೋಗುವಾಗಿಲ್ಲ. ಯಾಕಂದ್ರೆ ಎಲ್ಲಾ ಕಡೆ ಮ್ಯಾರಥಾನ್ ತುಂಬಿ ಹೋದ ಕಾರಣ ಓಪನ್ ಅಲ್ಲಿ ಹೋಗುವಾಗಿಲ್ಲ ಸರ್. ಈಗೆಲ್ಲ ಗೊತ್ತಾಯ್ತಲ್ಲ ಮ್ಯಾರಥಾನ್, ಎಲ್ಲರೂ ಮಕ್ಕಳು ಪ್ರಾಕ್ಟೀಸ್ ಮಾಡ್ತಾರೆ ಸರ್. ನಾನು ಅಲ್ಲಿ ಹೋಗುವಾಗಿಲ್ಲ. ಆದ್ರೆ ನಮ್ಮ ಊರಲ್ಲಿ ಆದ್ರೆ ನಾನು ಹೋಗ್ತೇನೆ. ಏಕ್ ಗೊತ್ತಾ, ಅದೊಂದು ಊರಿನಲ್ಲಿ ಆಡ್ತಾರೆ, ಪ್ಲೇಸ್ ಆಗ್ಬೇಕು ಅಂತಲ್ಲ, ನಾನು ಹೋಗ್ತೇನೆ ಸರ್. ಅದು ನನಗೆ ಅಲ್ಲಿ ಪ್ಲೇಸ್ ಆಗ್ತದೆ, ಆದ್ರೆ ನಾನು ಹೋಗ್ತೇನೆ ಸರ್. ಅಲ್ಲಿ ಓಪನ್ ಅಲ್ಲಿ ಸರ್ ಕೆಲವೊಂದು ಕಡೆ ನಾನು ಹೋಗ್ತೇನೆ ಸರ್. ಹೆಚ್ಚಾಗಿ ನೀವು ನಿಮ್ಮ ಮಾಸ್ಟರ್ಸ್ ಕ್ರೀಡಾಕೂಟಕ್ಕೆ ಗಮನ ಕೊಡ್ತಾ ಇದ್ದೀರಿ? ಹೌದು. ನಮ್ಮ ಏಜ್ ಅಲ್ಲಿ ಈಗ 45 ಇಂದ 55 ಎಲ್ಲೇ ಇದ್ರು ಸರ್, 40 ಪ್ಲಸ್ ಅಲ್ಲಿ ಇದ್ರು ನಾನು ಓಡ್ತೇನೆ ಸರ್, 30 ಪ್ಲಸ್ ಅಲ್ಲಿ ಇದ್ರು ನಾನು ಓಡ್ತೇನೆ ಸರ್. ಆದರೆ 30 ಇಂದ ಕೆಳಗಡೆ ಇರೋ ಕಡೆ ಕೆಲವೊಂದು ಕಡೆ ಆಗಲ್ಲ ಸರ್ ಓಡ್ಲಿಕ್ಕೆ. ಈಗ ರಾಜ್ಯ ಮಟ್ಟ ಆದ್ಮೇಲೆ ರಾಷ್ಟ್ರ ಮಟ್ಟದ ಕ್ರೀಡಾಕೂಟಗಳಲ್ಲಿ ಎಲ್ಲೆಲ್ಲಿ ಭಾಗವಹಿಸಿದ್ದೀರಿ? ರಾಷ್ಟ್ರ ಮಟ್ಟದ್ದು ಒಂದು ಮಹಾರಾಷ್ಟ್ರದಲ್ಲಿ ಇತ್ತು ಸರ್. ಆಮೇಲೆ ಬೆಂಗಳೂರಲ್ಲಿ ಒಂದ್ಸಲ ಬಂದಿದ್ರು ಸರ್. ಬೆಂಗಳೂರಿಗೆ ರಾಷ್ಟ್ರ ಮಟ್ಟದ ಶ್ರೀಲಂಕಾದವರು ಬಂದಿದ್ರು ಸರ್. ಇಲ್ಲಿಗೆ ಒಂದು ದೇಶದವರು ಶ್ರೀಲಂಕಾದವರು ಬಂದಿದ್ರು. ಅಲ್ಲಿ ನನಗೂ ಪ್ಲೇಸ್ ಆಗಿದೆ, ಅಲ್ಲಿ ಎಲ್ಲಾ ಕಡೆ ಪ್ಲೇಸ್ ಆಗಿದೆ. ಬೆಂಗಳೂರಲ್ಲಿ ಆಯ್ತು, ಇನ್ನೊಂದು ತಮಿಳ್ನಾಡಲ್ಲಿ ಒಂದು ಆಗಿತ್ತು ಸರ್. 3-4 ಕಡೆ ರಾಷ್ಟ್ರ ಮಟ್ಟಕ್ಕೆ ನಾನು ಭಾಗವಹಿಸಿದ್ದೀನಿ ಸರ್. ಅದಾದ್ಮೇಲೆ ನೀವು ಹೇಳಿದ್ರಿ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ಹೋಗಿದ್ರಿ ಅಂತೇಳಿ, ಅದು ಎಲ್ಲ ಆಯ್ತು ಮತ್ತೆ ಅಲ್ಲಿ ಏನು ಪ್ಲೇಸ್ ಬಂತು? ಅಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಡೋನೇಷಿಯಾದ ಜಕಾರ್ತದಲ್ಲಿ ಆಗಿದ್ದು ಸರ್. ಅದು ಅಲ್ಲಿ ನನಗೆ 3ರಲ್ಲಿ ಪ್ಲೇಸ್ ಆಯ್ತು, 2 ಗೋಲ್ಡ್ ಆಯ್ತು, 1 ಸಿಲ್ವರ್ ಆಯ್ತು ಸರ್. ಅಲ್ಲಿ ಮ್ಯಾರಥಾನ್ ಅಥವಾ ಯಾವುದು? ಇಲ್ಲ ಸರ್, ಅಲ್ಲಿ ಮಾಸ್ಟರ್ಸ್. ಅಲ್ಲಿ ಏನಾದ್ರು ಅಂತಾರಾಷ್ಟ್ರೀಯ ಮಟ್ಟದ ಮ್ಯಾರಥಾನ್ ಇದೆಯಾ ಈ ತರ ಮಾಸ್ಟರ್ ಕೆಟಗರಿಯಲ್ಲಿ? ಇದೆ ಸರ್, ಅಲ್ಲಿ ಸಹ ಇದೆ ಸರ್. ಈಗ ಅಂತಾರಾಷ್ಟ್ರೀಯ ಮ್ಯಾರಥಾನ್ ಮೊನ್ನೆ ಆಯ್ತು ಸರ್, ಒಂದ್ ಕಡೆ ಮೊನ್ನೆ ಆಯ್ತು. ನಮಗೆ ಅಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ಈಗ ಇನ್ನು ಭೂತಾನ್ದಲ್ಲಿ ನಡೀತೊಂಡು ನೆಕ್ಸ್ಟ್ ಆಗಸ್ಟ್ ಅಲ್ಲಿ ಅಂತ ಹೇಳಿದ್ರು. ಸರಿ ಗೊತ್ತಿಲ್ಲ ಅದ್ರ ಬಗ್ಗೆ ಏನು ಸನಿ. ಇಂಟರ್ನ್ಯಾಷನಲ್ ಮ್ಯಾರಥಾನ್ ಸನಿ ಈಗ ಎಲ್ಲಾ ಕಡೆ ಆಗ್ತದೆ ಸರ್. ಇದು ಅದ್ರಲ್ಲಿ ಏನಾದ್ರು ಭಾಗವಹಿಸುವಂತ ಒಂದು ಉಂಟು ಸರ್, ಭಾಗವಹಿಸೋ ಆಸೆ ಇದೆ ಸರ್. ಸ್ವಲ್ಪ ಟೈಮಿಂಗ್ಸ್ ಇನ್ನು ಇಂಪ್ರೂವ್ಮೆಂಟ್ ಆಗ್ಬೇಕು ಸರ್. ಅದೀಗ ಹೇಳ್ತಿದ್ದಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನೀವು ಹೋಗಿ ಬಂದಾಗ ಆ ಮಟ್ಟದ ಒಂದು ಸ್ಪರ್ಧೆ ಹೇಗಿರುತ್ತೆ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧೆ ಒಂದು ಅಲ್ಲಿ ಜನಗಳೊಂದು ಹೊಂದಾಣಿಕೆ ಚೆನ್ನಾಗಿತ್ತು ಸರ್. ನಮ್ಮನ್ನು ಚೆನ್ನಾಗಿ ಅವರು ಮಾಡಿದ್ರಲ್ಲಿ ನಮ್ಮನ್ನು. ಮತ್ತೆ ನಮಗೆ ಪ್ಲೇಸ್ ಆದ ಕೂಡಲೇ ನಮ್ಮನ್ನು ಚೆನ್ನಾಗಿ ಪ್ಲೇಸಿಗೆ ಬಂದ್ಬಿಟ್ಟು ಅಲ್ಲೊಬ್ರು ನನಗೆ ಇಂಡೋನೇಷಿಯಾದ ಸ್ವಲ್ಪ ಪೈಪೋಟಿ ಇತ್ತು ನಮಗೂ ಅವರಿಗೂ 800 ಮೀಟರ್ ಅಲ್ಲಿ. ಆದ್ರೆ ನನ್ನ ಈವೆಂಟ್ 800 ಸರ್, 800, 1500. ಈಗ ಮಾಸ್ಟರ್ಸ್ ಕ್ರೀಡಾಕೂಟಕ್ಕೆ ಬಹಳಷ್ಟು ಜನ ಭಾಗವಹಿಸ್ತಿರ್ತಾರೆ. ಬೇರೆ ಬೇರೆ ಕಡೆ ಅಸೋಸಿಯೇಷನ್ಗಳು, ಬೇರೆ ಬೇರೆ ಸಂಘ ಸಂಸ್ಥೆಗಳು ಈ ಒಂದು ಕ್ರೀಡಾಕೂಟವನ್ನ ನಡೆಸ್ತಾ ಇರುತ್ತೆ. ರಾಜ್ಯಾದ್ಯಂತ ಇರ್ಬೋದು, ರಾಷ್ಟ್ರ ಮಟ್ಟ, ಇತ್ತೀಚೆಗೆ ಶ್ರೀಲಂಕಾ, ಜಪಾನ್, ಹೀಗೆಲ್ಲ ಬೇರೆ ಬೇರೆ ಕಡೆಗೆ ನಡೆಸ್ತಾ ಇರುತ್ತೆ. ಇದೆಲ್ಲವೂ ಒಂದೇ ಅಸೋಸಿಯೇಷನ್ ಅಂಡರ್ಲಿ ಬರ್ತಾ ಇರುತ್ತಾ ಅಥವಾ ಅದಕ್ಕೆ ಬೇರೆ ಬೇರೆ ಏನಾದ್ರು ಇದೆಯಾ ಅಸೋಸಿಯೇಷನ್ಗಳು? ಹೇಗೆ ಬೇರೆ ಬೇರೆ ಸಜೆಷನ್ಗಳು ಇದೆ ಸರ್. ಈಗ ಕೊಡಗು ಅಸೋಸಿಯೇಷನ್ ನಾನಿಲ್ಲ, ನಾನು ಮೊದಲು ಫಸ್ಟ್ ಟೈಮ್ ಒಂದ್ಸಲ ಇದ್ದೆ ಸರ್. ನಾನು ಫಸ್ಟ್ ಉಡುಪಿಯಲ್ಲಿ ಆದಾಗ ಫಸ್ಟ್ ಒಂದ್ಸಲ ಇದೆ. ಆಮೇಲೆ ನನಗೆ ಮತ್ತೆ ಅಲ್ಲಿ ಯಾವ್ದು ಕಾಂಟ್ಯಾಕ್ಟ್ ಇಲ್ಲ, ನನಗೆಲ್ಲ ಮಂಗಳೂರಿದೆ ಆಯ್ತು ಕಾಂಟ್ಯಾಕ್ಟ್. ಫಸ್ಟ್ ಗೆ ನಾನು ಸೇರಿದೆ ಕೊಡಗು ಅಸೋಸಿಯೇಷನ್, ಅಲ್ಲಿಂದ ಮತ್ತೆ ನನಗೆ ಯಾರು ಕಾಂಟ್ಯಾಕ್ಟ್ ಆಗಿಲ್ಲ. ಮತ್ತೆ ನಾನೊಂದು ಕಡೆ ಪೇರಾಜನ ಹಳ್ಳಿಯಲ್ಲಿ ಇರೋದು ಎಲ್ಲ ಆ ಕಡೆ ಆಯ್ತು ಸರ್. ಮತ್ತೆ ಅಲ್ಲಿಂದ ಮತ್ತೆ ನನ್ನೊಂದು ಮಂಗಳೂರಿನವರು ನನ್ನ ಸೇರಿಸಿಕೊಂಡ್ರು, ಸೇರಿಸಿಕೊಂಡು. ಆದ್ರೆ ನಾನು ಕೊಡಗು ಜಿಲ್ಲೆ ಅಂತೆಲ್ಲ ಕೊಡೋದು ಎಲ್ಲಲ್ಲಿ ತಾನೆ, ಆದ್ರೆ ಭಾಗವಹಿಸಾಗ ಎರಡು ಕಡೆಯಿಂದ ನಾನು ಭಾಗವಹಿಸುದಂತ ಹೇಳೋದು. ಆದರೆ ನನ್ನ ಅಡ್ರೆಸ್ ಫುಲ್ ಕೊಡಗು ಜಿಲ್ಲೆಗೆ ಬರ್ತದೆ ಸರ್. ಆದ್ರೆ ನಾನು ಮಂಗಳೂರು ಅಸೋಸಿಯೇಷನ್ ಇರೋದು. ಮತ್ತೆ ಅಸೋಸಿಯೇಷನ್ ಅಂದ್ರೆ ಅದು ಬೇರೆ ಬೇರೆ ಸಜೆಷನ್ ಇರ್ತದೆ ಸರ್. ಆದ್ರೆ ಕೆಲವರದ್ದು ಅಲ್ಲಿ ಹೋದ್ರೆ ಟೀ ಶರ್ಟ್ ಕೊಡ್ತಾರೆ, ಕೆಲವರು ಹೋದ್ರೆ ಅಲ್ಲಿ ಟೀ ಶರ್ಟ್ ಕೊಡಲ್ಲ, ಖಾಲಿ ಇವೆಂಟ್ ಇದು ಹಣ ಮಾತ್ರ ತಗೊಳ್ತಾರೆ. ಕೆಲವು ಕಡೆ ಹೋದ್ರೆ ಊಟ ಕಾಫಿ ಏನು ಸಿಗಲ್ಲ. ಕೆಲವು ಕಡೆ ಹೋದ್ರೆ ಕೆಲವು ಅಸೋಸಿಯೇಷನ್ ಹೋದ್ರೆ ಊಟ ಕಾಫಿ ಚೆನ್ನಾಗಿ ಕೊಡ್ತಾರೆ, ಚೆನ್ನಾಗಿ ನೋಡಿಕೊಳ್ತಾರೆ. ಹಾಗೆಲ್ಲ ಇದೆ ಸರ್. ಒಂದಷ್ಟು ಕ್ರೀಡಾಕೂಟಗಳಿಗೆ ಹೋಗಿ ಬಂದಂತಹ ಅನುಭವ ನಿಮ್ಮಲ್ಲಿತ್ತು. ಈಗ ನೀವು ಹೋಗಿ ಬಂದ ಮೇಲೆ ನಿಮ್ಮ ಊರಿನಲ್ಲಿ ನಿಮ್ಮ ನೆರೆಕರೆ ಇರ್ಬೋದು ಅಥವಾ ನಿಮ್ಮ ಸಂಬಂಧಿಕರು ಅವ್ರು ಯಾರಾದ್ರೂ ಇಲ್ಲ ನಾನು ಕೂಡ ಈ ತರದ್ದು ಬರ್ತೀನಿ, ನನ್ನೂ ಕರ್ಕೊಂಡು ಹೋಗಿ, ನನ್ನೂ ಸೇರಿಸಿ ಅಂತ ಏನಾದ್ರು ಪ್ರೇರಣೆ ತಗೊಂಡಿದ್ಯಾ? ಹೇಗೆ?
ಸರ್ ನಾನು ಇಲ್ಲಿ ಸುಮಾರು ಜನರಿಗೆ ಹೇಳಿದೆ, ಬನ್ನಿ ನೀವು ಒಂದ್ಸಲ ಬನ್ನಿ ನಮ್ ಜೊತೆ ಬನ್ನಿ, ನೋಡ್ಲಿಕ್ಕಾದ್ರೂ ಬನ್ನಿ ಅಂತ ಹೇಳಿದೆ ಸರ್. ಇಲ್ಲ ಮನೇಲಿ ಕೆಲಸ ಇದೆ, ಅದು ಇದೆ ಇದು ಇದೆ ಅಂತ ಹೇಳ್ತಾರೆ. ಕೆಲವರಿಗೆಲ್ಲ ನಾನು ಹೇಳ್ತೇನೆ ಬನ್ನಿ ನಮ್ ಜೊತೆ ಓಡ್ಲಿಕ್ಕೆ ಬನ್ನಿ ಎಲ್ಲ ನಾನು ಸಾಧಾರಣ ಜನಗಳಿಗೆ ಹೇಳ್ತೇನೆ. ಕೆಲವು ಹುಡುಗರಿಗೆ ಸಹ ನಾನು ಹೇಳಿದ್ದೇನೆ, ಕುಂಬಳಚೇರಿಯಲ್ಲಿ ಕೆಲವು ಹುಡುಗರಿಗೆ ಹೇಳಿದ್ದೇನೆ, ಇಲ್ಲಿ ತೋಡಿಕಾಲದಲ್ಲಿ ಕೆಲವು ಹುಡುಗರಿಗೆ ಹೇಳಿದ್ದೇನೆ, ಕೆಲವು ಮಕ್ಳಿಗೆ ಹೇಳಿದ್ದೇನೆ, ಬನ್ನಿ ನನ್ ಜೊತೆ ನಾನು ಕರ್ಕೊಂಡು ಹೋಗ್ತೀನಿ ಎಲ್ಲ ಹೇಳ್ತೀನಿ. ಈಗಂತೂ ಬಸ್ಸಿಗೆ ಹಣ ಕೊಡ್ಲಿಕ್ಕೆ ಇಲ್ಲಲ್ಲ, ನೀವು ಬನ್ನಿ ಅಂತ. ಇಲ್ಲ ಸರ್ ಬರ್ತೇನೆ ಅಂತ ಹೇಳ್ತಾರೆ ಸರ್, ಬರೋದಿಲ್ಲ. ಕೆಲವ್ರ ಹತ್ರ ನೀವು ಊರು ನೋಡ್ಲಿಕ್ಕಾದ್ರೂ ಬನ್ನಿ, ಜಸ್ಟ್ ಮನೆಯಲ್ಲಿ ಕೆಲಸ ಮಾಮೂಲಿ ಇರ್ತದೆ ಸರ್, ಇರೋದೇನು ಇರುದಿಲ್ಲ, ಇರ್ತದೆ, ಬನ್ನಿ ಅಂತ ಹೇಳ್ತೇನೆ. ಅವರು ಬರುದಿಲ್ಲ ಅಂತ ಹೇಳ್ತಾರೆ ಸರ್. ಬರ್ತೇನೆ ಅಂತ ಹೇಳ್ತಾರೆ, ಮತ್ತೆ ಕರೆಯುವಾಗ ಬರುದಿಲ್ಲ ಅಂತ ಹೇಳ್ತಾರೆ ಸರ್. ಈಗ ನಾನು ಯಾರನ್ನು ಕರೀದೆ ನನ್ನಷ್ಟಕ್ಕೆ ಹೋಗಿ ನನ್ನಷ್ಟಕ್ಕೆ ಬರ್ತೇನೆ ಸರ್. ಆದ್ರೆ ನನಗೆ ಮಂಗಳೂರಿಂದ ತುಂಬಾ ಜನ ಪರಿಚಯದವರು, ನನ್ನ ಫ್ರೆಂಡ್ಸ್ ಗಳಿದ್ದಾರೆ. ಈ ಕಡೆ ಮಡಿಕೇರಿ ಮಾತ್ರ ನನಗೆ ಕಾಂಟ್ಯಾಕ್ಟ್ ಅಲ್ಲಿ ಓಡುವವರು ಯಾರು ಕಾಂಟ್ಯಾಕ್ಟ್ ಇಲ್ಲ ಸರ್. ಹೀಗೆ ತುಂಬಾ ಜನ ಪರಿಚಯ ಇದ್ದಾರೆ. ಇನ್ನೊಬ್ರು ಪ್ರಿಯಾಂಕ ಅಂತ ಹೇಳೋರು ಇದ್ದಾರೆ, ನಮ್ಮ ಅಕ್ಕ ಆಗ್ಬೇಕು ಅವರಿಗೆ, ನನಗೆ ಅವರೇ ನನಗೀಗ ಹೇಳಿದ್ ಹೀಗೆ ಅಂತ. ಅವರನ್ನು ಕರೆದೆ ನಾನು ಸುಮಾರು ಕಡೆ. ಇಲ್ಲ ಮನೇಲಿ ಯಾರು ಇಲ್ಲಲ್ಲ, ಜನ ಇಲ್ಲಲ್ಲ. ಅವರು ಸ್ವಲ್ಪ ಸ್ಪೋರ್ಟ್ಸ್ ಅಲ್ಲಿ ಇದ್ದಾರೆ ಸರ್, ಅವ್ರಿಗೆ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ನಾನು ನೋಡಿದ್ದೇನೆ ಅವ್ರನ್ನ. ಹಾಗಾಗಿ ಅವ್ರು ಈಗ ನಾನು ಬರೋದಿಲ್ಲ, ನನಗೆ ಆಗಲ್ಲ, ಮನೇಲಿ ಯಾರಿಲ್ಲ ಅಂತ. ಅವರೊಂದು ಬಂದ್ರೆ ನನಗೊಂದು ಒಟ್ಟಿಗೆ ಒಂದು ಜನ ಆಗ್ತದೆ ನಮ್ಮ ಕೊಡಗಿನ ಒಟ್ಟಿಗೆ ಹೋಗ್ಲಿಕ್ಕೆ ಸರ್. ಮತ್ತೆ ಬೆಳಗಾಂ, ನನಗೆ ಮೈಸೂರು, ಬೆಳಗಾಂ, ಮಂಡ್ಯ, ಮತ್ತೆ ಈ ಕಡೆ ಕಾರವಾರ, ಹೊರಗಡೆ ನನಗೆ ತುಂಬಾ ಜನ ಸಪೋರ್ಟ್, ತುಂಬಾ ಜನ ಪರಿಚಯ ನನಗೆ ಸ್ಪೋರ್ಟ್ಸ್ ಮ್ಯಾನ್ಗಳು ಹೊರಗಡೆಯಿಂದ ಸರ್. ಇಲ್ಲಿಯವ್ರು ಯಾರು ಬರೋದಿಲ್ಲ, ಕರೆದ್ರೇನು ಬರೋದಿಲ್ಲ ಸರ್. ಬನ್ನಿ ನಾನೇ ಕರ್ಕೊಂಡು ಹೋಗ್ತೇನೆ ಅಂದ್ರೂ ಬರೋದಿಲ್ಲ ಸರ್. ರಾಜ್ಯದಲ್ಲಿ ಈಗ ಏನು ಮನೆ ಇದೆ, ಅಲ್ಲಿ ಏನು ಕೃಷಿ ಇದೆಯಾ ಅಥವಾ ಜೀವನಾಧಾರಕ್ಕೆ ಏನ್ ಮಾಡ್ಕೊಂಡಿದ್ದೀರಿ? ಕೃಷಿ ಇದೆ ಸರ್, ಇಲ್ಲಿ ಸ್ವಲ್ಪ ತೋಟ ಇದೆ, ಸ್ವಲ್ಪ ಕಾಫಿ ಗಿಡ ಸ್ವಲ್ಪ ಇದೆ ಸರ್. ಕಾಫಿ ಗಿಡ ಹಾಕಿದ್ದೇವೆ, 1300 ಗಿಡ ಕಾಫಿ ಹಾಕಿದ್ದೇವೆ. 3-4 ವರ್ಷ ಆಯ್ತು. ಇನ್ನೀಗ ನೆಕ್ಸ್ಟ್ ಫಸಲಿಗೆ ಬರ್ತದೆ ಸರ್. ಅದು ಸ್ವಲ್ಪ ಅಡಿಕೆ ಇದೆ ಸರ್ ಅಷ್ಟೇ, ಅದೇನಿಲ್ಲ. ಕೃಷಿಯೇ ನಿಮ್ಮ ಜೀವನಕ್ಕೆ ಮೂಲ? ಹೌದು ಸರ್, ಹೌದು ಸರ್. ಮತ್ತೆ ವಾರ ಮ್ಯಾರಥಾನಿಗೆ ಹೋದ್ರೆ ಅದರಿಂದ ಏನೋ ಸಿಗ್ತಲ್ಲ ಸರ್, ಅದರಲ್ಲಿ ನೋಡಿಕೊಳ್ಳೋದು ಸರ್. ಅಂದ್ರೆ ಕೃಷಿ ಅದರ ಜೊತೆಗೆ ಈಗ ಕ್ರೀಡೆಯಿಂದನೂ ಕೂಡ ನಿಮ್ಮ ಜೀವನಕ್ಕೆ ನೋಡ್ಕೋತಾ ಇದ್ದೀರಿ? ಹೌದು ಸರ್, ಹೌದು ಹೌದು. ಈಗ ಈ ತರದ ಸ್ಪೋರ್ಟ್ಸ್ ಗಳಿಗೆ ನೀವು ಹೋಗ್ತಾ ಇದ್ದಾಗ ಮನೆಯಲ್ಲಿ 3 ಜನ ಮಕ್ಕಳು ಅಂತ ಹೇಳಿದ್ರಿ, ಅವರ ಒಂದು ಸಪೋರ್ಟ್ ಹೇಗಿರುತ್ತೆ? ಅಂದ್ರೆ ಈಗ ನೀವು ಹೋಗ್ಬೇಕಂದ್ರೆ ಅಟ್ಲೀಸ್ಟ್ 1-2 ದಿನ ಆದ್ರೂ ಬೇಕಾಗುತ್ತೆ ದೂರಕ್ಕೆಲ್ಲ ಹೋದಾಗ. ಆಗ ಮನೆಯನ್ನ ಹೇಗ್ ನೋಡ್ಕೋತಾರೆ? ಅಂದ್ರೆ ಅವರೇ ನಿಭಾಯಿಸ್ಕೋತಾರ ಹೇಗೆ? ಮಕ್ಕಳು ನೋಡಿಕೊಳ್ತಾರೆ ಸರ್. ಮತ್ತೆ ಇನ್ನೊಬ್ರು ನಮಗೊಂದು ರಿಲೇಷನ್, ಒಂದು ಅಕ್ಕ ಇದ್ದಾರೆ ಮನೆಯಲ್ಲಿ, ಅವರು ನಮ್ಮ ಮನೆಯಲ್ಲಿ ಇದ್ದಾರೆ ಸರ್, ಅವರು ನೋಡಿಕೊಳ್ತಾರೆ ಸರ್. ಹಾಗಾಗಿ ನಿಮಗೆ ಮನೆಯ ಮತ್ತು ಮಕ್ಕಳ ಒಂದು ಒತ್ತಡ ಇರೋದಿಲ್ಲ? ಇಲ್ಲ ಸರ್, ಹೋಗ್ಬೇಕು ಅಮ್ಮ, ಸ್ಪೋರ್ಟ್ಸ್ ಹೋಗ್ಬೇಕು ಅಮ್ಮ, ಬರೋದು ಎಲ್ಲ ಅದೆಲ್ಲ ಖುಷಿಯಲ್ಲಿ ಇರ್ತಾರೆ ಸರ್ ಮಕ್ಕಳು. ನೆರೆಕರೆಲ್ಲ ಸ್ವಲ್ಪ ನೋಡಿಕೊಳ್ತಾರೆ ಸರ್. ಈಗ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ? ಮಕ್ಕಳು ಇನ್ನು ಡಿ.ಎಡ್ ಮಾಡುದು ಸರ್, ತುಮಕೂರಲ್ಲಿ PUC ಆಯ್ತು, ಡಿ.ಎಡ್ ಮಾಡುದು ಸರ್. ಈಗ ನೀವೊಬ್ಬರು ಕ್ರೀಡಾಪಟುವಾಗಿ ನಿಮ್ಮ ಮಕ್ಕಳಿಗೂ ಕೂಡ ಏನ್ ಹೇಳ್ತೀರಾ? ಅಂದ್ರೆ ಕ್ರೀಡೆಯಲ್ಲಿ ಬನ್ನಿ ಅಂತ ಹೇಳ್ತೀರಾ ಅಥವಾ ನಿಮ್ಮ ಬೇರೆ ರೀತಿಯಲ್ಲಿ ಜೀವನ ಕಟ್ಕೊಳ್ಳಿ ಅಂತ ಹೇಳ್ತೀರಾ, ಹೇಗೆ? ಇಲ್ಲ ಸರ್, ಮಕ್ಕಳನ್ನು, ನನ್ನ ಮಗನನ್ನು ನಾನು ಅವನ್ ಸ್ವಲ್ಪ ಇಲ್ಲಿ ಅದೇ ಕೊರೋನಾ ಟೈಮಲ್ಲಿ ನಮ್ಮ ಮಕ್ಳು ಇಬ್ರು ಇದ್ರು ಸ್ಪೋರ್ಟ್ಸ್ ಅಲ್ಲಿ. ಆ ಕೊರೋನಾ ಟೈಮಿಂದ ಸ್ಪೋರ್ಟ್ಸ್ ಎಲ್ಲ ಬಿಟ್ಟಾಯ್ತು ಸರ್. ಆದ್ರೆ ಈಗ ಮಗ ಇದ್ದಾನೆ ಸ್ಪೋರ್ಟ್ಸ್ ಅಲ್ಲಿ, ಸ್ವಲ್ಪ ಅದಿದ್ದು ರನ್ನಿಂಗ್ ಅಂತೆಲ್ಲ ಮಾಡ್ತಾನೆ, ಮುಂದೆ ಮಾಡ್ತೇನಮ್ಮ ಅಂತ ಹೇಳಿದಾನೆ. ಇನ್ನು ಅವನು ಸಹ ತುಮಕೂರಲ್ಲಿ ನಾನು ಹೈಸ್ಕೂಲಿಗೆ ಹಾಕುದು ಸರ್. ನಮಗೆ ಇಲ್ಲಿ ದೂರ ದಾರಿಯಾದ ಕಾರಣ ನಾವು ತುಮಕೂರಿಗೆ ಹಾಕುದು ಅವನೊಂದ್ಸಲ ಶಾಲೆಗೆ, ಅಲ್ಲಿಗೆ ಹಾಕುದು ಸರ್. ಮತ್ತೆ ಮಕ್ಕಳದೆಲ್ಲ ಸಪೋರ್ಟ್ ಇದೆ ಸರ್, ಪರವಾಗಿಲ್ಲ, ಅದೇನು ಪರವಾಗಿಲ್ಲ ಸರ್. ಮತ್ತೆ ಕೆಲವರು ಇಲ್ಲಿ ನೆರೆ ಕರೆಯವರಲ್ಲಿ ಹೇಳ್ತಾರೆ, ಯಾಕೆ ಹೋಗ್ತೀಯಾ ಸ್ಪೋರ್ಟ್ಸಿಗೆ ಹಾಗೆ ಹೀಗೆ ಅಂತ. ಪರವಾಗಿಲ್ಲ, ನಾನು ಹೋಗಿ ಬರ್ತೇನೆ ಅಂತ ಹೇಳ್ತೇನೆ ಸರ್ ಅಷ್ಟೇ. ಅವರಿಗೇನು ತಿರುಗುತ್ತರ ನಾನೇನು ಕೊಡ್ಲಿಕ್ಕೆ ಹೋಗುದಿಲ್ಲ, ನಾನು ಹೋಗಿ ಬರ್ತೇನೆ ಅಂತ ಹೇಳೋದಷ್ಟೇ. ನೀವು ಸಹ ಬನ್ನಿ ಅಂತ ಕರಿತೇನೆ ಅವರನ್ನು ಅಷ್ಟೇ. ಹೋಗಿ ಬಂದ್ಮೇಲೆ ಮರೆಯಲ್ತರದೆ ಅವರಿಗೆ ಒಂದು ಕೊಟ್ಟ ದೊಡ್ಡ ಉತ್ತರ. ಹೌದು ಸರ್. ಹೀಗೆ ನೀವು ಈ ತರ ಹೋಗಿ ಬಂದಾಗ ನಿಮ್ಮ ಒಂದಷ್ಟು ಹೇಳಿದ್ರಿ ಸಂಘ ಸಂಸ್ಥೆಗಳು ಕೂಡ ಗುರುತಿಸಿದ್ವು ಹೀಗೆ ಅಂತೇಳಿ. ಈ ತರದ ಒಂದು ಕ್ರೀಡಾಪಟುಗಳಿಗೆ ಅಂದ್ರೆ ಮಾಸ್ಟರ್ಸ್ ಗೆ ಹೋದವರಿಗೆ ಸರ್ಕಾರದಿಂದ ಏನಾದ್ರು ಸೌಲಭ್ಯಗಳು ಸಿಗುತ್ತಾ, ಹೇಗೆ? ಇಲ್ಲ ಸರ್ ಮಾಸ್ಟರ್ಸ್ ಗಳಿಗೆ ಏನು ಸರ್ಕಾರದ ಸೌಲಭ್ಯ ಇಲ್ಲ. ಆದ್ರೆ ನಾನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ಬಂದಾಗ ನಮ್ಮೊಬ್ರು ಸರ್ ತುಮಕೂರಲ್ಲಿ ಒಂದು ಪ್ರೈವೇಟ್ ಆಗಿ ಅಂದ್ರೆ ಹೀಗೆ ಕರೆದಿದ್ರು ನನ್ನನ್ನು, ಈಗ ಬನ್ನಿ ಹೀಗೆ ಒಂದು ಕೆಲಸ ಇದೆ ನೀವು ಬನ್ನಿ ಅಂತ. ಆದ್ರೆ ಇಲ್ಲಿ ಮಕ್ಕಳು ಚಿಕ್ಕವರು ಅಲ್ಲಿ ಇಲ್ಲಿ ಅಂತ ಹೇಳಿಕೊಂಡು ನಾನು ಹೋಗ್ಲಿಲ್ಲ ಸರ್ ಅಷ್ಟೇ. ಮತ್ತೆ ಸರ್ಕಾರದಿಂದ ನಮಗೆ ಏನು ಸೌಲಭ್ಯ ಇಲ್ಲ ಸರ್. ಆದ್ರೆ ಸರ್ಕಾರದಿಂದ ಸೌಲಭ್ಯ ಕೊಟ್ಟರೆ ನಮಗೊಂದು ನೆಮ್ಮದಿ ಸರ್, ಒಳ್ಳೇದು ಸರ್. ಈಗ ಕೊನೆಯದಾಗಿ ಬಹಳಷ್ಟು ಜನ ಆ ಒಂದು ಯೌವನದಲ್ಲಿ ಇರಬಹುದು ಅಥವಾ ಅಂದ್ರೆ ಅವರ ಶಾಲಾ ಕಾಲೇಜು ದಿನಗಳಲ್ಲಿ ಈ ತರದ ಕ್ರೀಡೆಗಳಲ್ಲಿ ಭಾಗವಹಿಸಲಿಕ್ಕೆ ಆಗೋದಿರಲ್ಲ. ಒಂದು ಮನೆ ಪರಿಸ್ಥಿತಿ ಇರಬಹುದು ಅಥವಾ ಈಗ ಮನೆಯಲ್ಲಿ ಕ್ರೀಡೆಗೆ ಬೇಡ, ಓದು ಅಂತ ಹೇಳ್ಕೊಂಡು ಅವ್ರನ್ನ ಅದರಿಂದ ದೂರ ಮಾಡಿರ್ತಾರೆ. ಅಂತವ್ರಿಗೆಲ್ಲ ಈ ತರ ಮಾಸ್ಟರ್ಸ್ ಅಥ್ಲೆಟಿಕ್ಸ್ ಅಂದ್ರೆ ಎಲ್ಲ ಒಂದು ಜೀವನ ಸೆಟ್ಲ್ ಆದ್ಮೇಲೆ, ಮದುವೆ ಆಗಿ ಮಕ್ಕಳೆಲ್ಲ ಆದ್ಮೇಲೆ ಸಮಯ ಸಿಕ್ಕಾಗ ಬಹಳಷ್ಟು ಜನ ಈಗ ಮಾಸ್ಟರ್ ಅಥ್ಲೆಟಿಕ್ಸ್ ಅಲ್ಲಿ ಕೂಡ ಬರ್ತಾ ಇದ್ದಾರೆ, ಅದ್ರಲ್ಲಿ ಹೆಸರು ಮಾಡ್ತಾ ಇದ್ದಾರೆ. ಆತರ ಒಂದು ಕ್ರೀಡಾಪಟುಗಳಿಗೆ ಏನ್ ಹೇಳಿಕ್ ಬಯಸ್ತೀರಿ? ಅಂದ್ರೆ ಅವಾಗ ಇರುವಂತ ಕನಸನ್ನ ಈಗ ಸಾಕಾರ ಮಾಡ್ಕೋಬಹುದಾ ಅಥವಾ ಹೇಗೆ?
ಸರ್ ಆವಾಗಿಲ್ಲದ ಕನಸನ್ನು ನನಸಾಗಿ ಮಾಡಿಕೊಳ್ಬಹುದು ಸರ್. ಇದೊಂದು ಉತ್ತಮ ದಾರಿ ಸರ್. ಏಕೆ ಗೊತ್ತಾ, ಮಕ್ಕಳು ಈಗ ಮದುವೆ ಆದ ಮೇಲೆ ಸನಿ ಗಂಡನ ಸಪೋರ್ಟ್ ಇರ್ತದಲ್ಲ ಸರ್. ಕೆಲವರಿಗೆಲ್ಲ ಗಂಡನ ಸಪೋರ್ಟ್ ಇರ್ತದೆ, ಅದನ್ನು ಬಾಕಿದವರು ನೋಡಿ ಅದನ್ನು ಅನ್ವಯಿಸ್ಕೊಳ್ಬೇಕು. ಓ ಇವರೊಂದು ಹೋಗ್ತಾರಲ್ಲ, ನನ್ನ 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 ಹೆಂಡತಿನ ಮದುವೆ ಆಗಿ ಮನೇಲಿ ಮಾತ್ರ ಇರಿಸಿಕೊಳ್ಳೋದಲ್ಲ, ಹೋಗ್ಬೇಕು, 4 ಕಡೆ ಹೋಗ್ಬೇಕು, ಗೊತ್ತಾಗ್ಬೇಕು. ಈಗ ನನಗೆ ಎಲ್ಲಿ ಹೋದ್ರು ಸನಿ ನನಗೆ ಒಬ್ಳೇ ಹೋಗಿ ಒಬ್ಳೇ ಬರ್ಲಿಕ್ಕೆ ನನಗೆ ಧೈರ್ಯ ಬರ್ತದೆ ಸರ್. ಎಲ್ಲಿ ಹೋದ್ರು ಸಹ ಒಬ್ಳೇ ಹೋಗಿ ಒಬ್ಳೇ ಬರೋದ ಧೈರ್ಯ ನನಗೆ ಬರ್ತದೆ. ಆಲ್ಮೋಸ್ಟ್ ಈಗ ಜನಗಳಿಗೆ ನಾನು ಹೇಳುವುದೇನೆಂದ್ರೆ, ಇದು ಉತ್ತಮ ಕ್ರೀಡೆ ಅನ್ನೋದು ಒಂದು ಉತ್ತಮ, ಒಳ್ಳೇದೆ, ಆರೋಗ್ಯಕ್ಕೂ ಒಳ್ಳೇದೆ. ಹೊರಗಿನೊಂದು ವಿಷಯ ಹೋದಲ್ಲಿ ಗೊತ್ತಾಗ್ತದೆ, ಏನು ಏನು ಹೇಗೆ ಅಂತೆಲ್ಲ ಗೊತ್ತಾಗ್ತದಲ್ಲ ಸರ್. ಹಾಗಾಗಿ ಇದೊಂದು ಒಳ್ಳೇದು ಅಂತ ನಾನು ಅನ್ನಿಸ್ತೇನೆ ಸರ್. ನಮ್ಮ ಊರಲ್ಲಿ ನಾವು 4 ಗೋಡೆಗಳ ಮಧ್ಯೆ ಮಾತ್ರ, ಅಲ್ಲಿ ಅದು ಕೊಡೋದು ಇದು ಕೊಡೋದು, ಇನ್ನೊಂದು ವಸ್ತಿಗೆ ಏನು ರೇಟ್ ಅಂತ ಗೊತ್ತಿರೋದು ಸರ್. ಹಾಗೆ ಇದೊಂದು ಉತ್ತಮ, ಮದುವೆ ಆದವರಿಗೆ ಸಹ ಇದೊಂದು ಉತ್ತಮ ಅವಕಾಶ ಸರ್. ಮಾಸ್ಟರ್ಸ್ 30 ವರ್ಷದ ಮೇಲೆ ನಡೆಯುವುದು, ಮದುವೆ ಆದ ಮೇಲೆ ಇದೊಂದು ಉತ್ತಮ ಅವಕಾಶ ಸರ್. ಗಂಡಸರಿಗಾಗ್ಲಿ ಹೆಂಗಸರಿಗಾಗ್ಲಿ ಇದು ಹೋಗ್ಲಿಕ್ಕೆ ಒಂದು ಉತ್ತಮ ಅವಕಾಶ ಸರ್ ಇದು. ಸರಿ ವಿದ್ಯಾ ಅವರೇ, ಇದುವರೆಗೆ ನಿಮ್ಮ ಒಂದು ಮಾಸ್ಟರ್ಸ್ ಅಥ್ಲೆಟಿಕ್ಸ್ ಅದರಲ್ಲೂ ಕೂಡ ಮ್ಯಾರಥಾನ್ ವಿಭಾಗದಲ್ಲಿ ನೀವು ಭಾಗವಹಿಸಿ ಬಹಳಷ್ಟು ಸಾಧನೆಯನ್ನ ಮಾಡ್ತಾ ಬರ್ತಾ ಇದ್ದೀರಿ. ಹಾಗೆ ಈ ಒಂದು ಸಾಧನೆ ಇನ್ನಷ್ಟು ಜನರಿಗೆ ಪ್ರೇರಣೆ ಆಗಲಿ, ಮತ್ತಷ್ಟು ಕ್ರೀಡಾಪಟುಗಳು ಯಾರು ಈ ತರ ಒಂದು ತಮ್ಮ ಬಾಲ್ಯದಲ್ಲಿ ಅಥವಾ ಯೌವನದಲ್ಲಿ ಕ್ರೀಡೆಯಲ್ಲಿ ಹೋಗಕ್ಕಾಗಿಲ್ಲ, ಅವರಿಗೆ ಮಾಸ್ಟರ್ಸ್ ಅಥ್ಲೆಟಿಕ್ಸ್ ಅಲ್ಲಿ ಕೂಡ ಇವಾಗ ಅವಕಾಶ ಇದೆ, ಅದನ್ನ ಸದುಪಯೋಗ ಪಡಿಸ್ಕೊಡ್ಲಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಒಂದು ಅನುಭವವನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಇನ್ನಷ್ಟು ಓಟಗಳಲ್ಲಿ ಭಾಗವಹಿಸಿ ಮತ್ತಷ್ಟು ಪ್ರಶಸ್ತಿಗಳನ್ನ ಗಳಿಸಿ ಅಂತ ಹೇಳ್ತಾ ಇದ್ದೀವಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್.